ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮ ಹೃದಯಂ ತತ್ಪೂರ್ವ ಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತಃ ಯಕೃಷ್ಣ ದುಗ್ಧಾಂಬುದಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ ಗುಣೋದ್ಯನ್ಮಣಿಃ. ಭಗವಂತ ಕೃಷ್ಣನನ್ನು ನಮಿಸಿಕೊಂಡು ಶ್ರೀಕೃಷ್ಣನಿಗೆ ಉಪನಯನ ಮತ್ತು ಮದುವೆ ಮಾಡುವ ಪೌರೋಹಿತ್ಯದ ಕೆಲಸವನ್ನು ಮಾಡುವ. ಶ್ರೀಕೃಷ್ಣ ಮಲ್ಲರನ್ನೆಲ್ಲ ಪುಡಿಗುಟ್ಟಿದ. ಚಾಣೂರ ಮುಷ್ಟಿಕರಿಬ್ಬರು ಪುಡಿಯಾದದ್ದೇ ತಡ, ಮತ್ತೆ 6 ಮಂಚಗಳು ಖಾಲಿ. ಅಲ್ಲಿದ್ದ ಮಲ್ಲರು ಓಡಿ ಹೋಗಿಬಿಟ್ಟಿದ್ದಾರೆ. ಇದಕ್ಕೆ ಮಹಾಮಲ್ಲ ಭಂಗನ್ಯಾಯ ಅಂತ ಹೆಸರು. ಮಹಾಮಲ್ಲರನ್ನು ಪುಡಿಗುಟ್ಟಿದ್ರೆ ಉಳಿದ ಮಲ್ಲರು ತಾನಾಗಿ ಓಡಿ ಹೋಗ್ತಾರೆ ಅಂತ. ಕಂಸನ ಪತನವೂ ಆಯಿತು. ಇಷ್ಟಾದ ಕೂಡಲೇ ಭಗವಂತ ಕೃಷ್ಣ ಬಲರಾಮನ ಜೊತೆಗೆ ಸಾಗಿದ್ದೆಲ್ಲಿಗೆ? ತನ್ನ ತಂದೆ ತಾಯಿ ವಸುದೇವ ದೇವಕಿಯರು ಕಾರಾಗಾರದಲ್ಲಿ ಕಟ್ಟಿಟ್ಟಿದ್ದಾರೆ. ಅಲ್ಲಿಗೆ ಹೋಗಿ ವಸುದೇವ ದೇವಕಿಯರನ್ನು ಬಿಡಿಸಿದ. ಇದು ನಿಮಗೆ ಗೊತ್ತಿರುವ ಕಥೆ. ವಾದರಾಜರು ಹೇಳ್ತಾರೆ, ಅದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಿದ್ದಾನೆ ಕೃಷ್ಣ. ಏನು ಮಾಡಿದ? ಹೋಗಿ ಉಗ್ರಸೇನನನ್ನು ಬಿಡಿಸಿದ. ಉಗ್ರಸೇನನನ್ನು ಕಂಸನೇ ಕಾರಾಗಾರದಲ್ಲಿ ಇಟ್ಟದ್ದು. ಉಗ್ರಸೇನನನ್ನು ಬಿಡಿಸಿ ಉಗ್ರಸೇನನಲ್ಲಿ ನಿನ್ನ ಸಿಂಹಾಸನ ಇದು ಅಂತ ಹೇಳಿದಂತೆ. ಯಾಕಂದರೆ ಕೃಷ್ಣ ಯಾಕೆ ಸಿಂಹಾಸನದಲ್ಲಿ ಕೂತುಕೊಳ್ಳಿಲ್ಲ? ಅವನು ಸರ್ವಾಧೀಶ್ವರ. ಅವನು ಕೇವಲ ಮಥುರಾ ಪಟ್ಟಣಕ್ಕೆ ಅಧಿಪತಿ ಅಲ್ಲ. ಆದ್ದರಿಂದ ಅವನು ಈ ಸಿಂಹಾಸನದಲ್ಲಿ ಕೂತರೆ ಅವನೇನಾಗ್ತಾನೆ? ಭೋಜ ದೇಶದ ಅಧಿಪತಿ ಅಂತ ಆಗ್ತಾನೆ. ಹಾಗಲ್ಲ, ಅವನು ಸಮಗ್ರ ಜಗದೀಶ ಅಲ್ವಾ? ಜಗದೀಶನಾದವ ಒಂದು ಊರಿಗೆ ಈಶ ಹೇಗಾಗುತ್ತೆ? ಅದಕ್ಕೋಸ್ಕರ ಅವ ಎಲ್ಲೂ ಸಿಂಹಾಸನದಲ್ಲಿ ಕೂಡುವ ಕ್ರಮ ಇಲ್ಲ. ಮುಂದೆ ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗ್ತಾನೆ, ನರಕಾಸುರನನ್ನು ಸಂಹಾರ ಮಾಡ್ತಾನೆ. ಅಲ್ಲಿ ತಾನು ಸಿಂಹಾಸನದಲ್ಲಿ ಕೂತುಕೋ ಅಂತ ಹೇಳ್ತಾನೆ. ನರಕಾಸುರನ ಪತ್ನಿಯಾದಂತಹ ಧರಾದೇವಿಯೇ ತಾಯಿ, ನರಕಾಸುರನ ತಾಯಿಯಾದ ಧರಾದೇವಿ ಬಂದು ಹೇಳ್ತಾಳೆ, ನೀನು ಸಿಂಹಾಸನದಲ್ಲಿ ಕೂತುಕೋ ಅಂತ. ಆದರೆ ಮಗನಾದಂತಹ ಭಗದತ್ತನನ್ನು ಸಿಂಹಾಸನದಲ್ಲಿ ಕೂಡಿಸ್ತಾನೆ ಹೊರತು ತಾನು ಕೂತುಕೊಳ್ಳುವುದಿಲ್ಲ. ಮುಂದಕ್ಕೆ ಮಗಧ ಪಟ್ಟಣದಲ್ಲಿ ಜರಾಸಂಧನನ್ನು ಭೀಮಸೇನನ ಮೂಲಕ ಸಂಹಾರ ಮಾಡಿಸ್ತಾನೆ. ಅಲ್ಲೂ ಸಿಂಹಾಸನದಲ್ಲಿ ಕೂತುಕೊಳ್ಬೇಕಿತ್ತು ಶ್ರೀಕೃಷ್ಣ, ಅಲ್ಲೂ ಕೂತುಕೊಳ್ಳಿಲ್ಲ. ಅಲ್ಲೂ ಜರಾಸಂಧನ ಮಗನಾದಂತಹ ಸಹದೇವನನ್ನು ಸಿಂಹಾಸನದಲ್ಲಿ ಕೂತುಕೊಳ್ಳಿಸ್ತಾನೆ. ಎಲ್ಲ ಕಡೆಯಲ್ಲೂ ಇದೇ ಕೆಲಸ ಇವನು. ಪಂಚಪಾಂಡವರನ್ನು ಕುರುಕ್ಷೇತ್ರದಲ್ಲಿ ಗೆಲ್ಲಿಸಿ ಧರ್ಮರಾಜನನ್ನು ಸಿಂಹಾಸನದಲ್ಲಿ ಕೂಡಿಸಿ, ಒಟ್ಟು ಧರ್ಮವನ್ನು ಸಿಂಹಾಸನದಲ್ಲಿ ಕೂಡಿಸುವುದು, ಅಧರ್ಮವನ್ನು ಸಿಂಹಾಸನದಿಂದ ಓಡಿಸಿ ಧರ್ಮವನ್ನು ಕೂಡಿಸುವುದು. ಅವನು ತಾನೆಲ್ಲೂ ರಾಜನಾದವ ಅಲ್ಲ, ರಾಜರನ್ನು ನಿರ್ಮಿಸುವವ. ಕಿಂಗ್ ಮೇಕರ್ ಅಂತ ಹೇಳ್ತಾರಲ್ಲ ಹಾಗೆ ರಾಜರನ್ನು ನಿರ್ಮಾಣ ಮಾಡತಕ್ಕಂತಹ ವ್ಯಕ್ತಿತ್ವ ಭಗವಂತ ಶ್ರೀಕೃಷ್ಣನದ್ದು. ಆತ ದುಷ್ಟ ಸಂಹರಣ ಮಾಡಿದ. ಕಂಸನನ್ನು ಬೀಳಿಸಿ ಧರ್ಮದಿಂದ ಸಂಸ್ಥಾಪನೆ, ರಾಜ್ಯದ ಭಾರವನ್ನು ವಹಿಸಿಕೊಳ್ಳಬಹುದಾದ ಶಕ್ತಿಯುಳ್ಳ ಉಗ್ರಸೇನನನ್ನು ಸಿಂಹಾಸನದಲ್ಲಿ ಕೂಡಿಸಿದ. ಉಗ್ರಸೇನನಿಗೆ ಕೈ ಮುಗಿದು ಹೇಳಿದ, ನನ್ನ ಅಪ್ಪ ಅಮ್ಮನನ್ನು ಬಿಡಿಸ್ಬೋದಾ ಅಂತ. ನೋಡಿ, ರಾಜ ಅವರಿಬ್ಬರನ್ನು ಕಾರಾಗಾರದಲ್ಲಿ ಹಾಕಿದ. ಹಾಗಾಗಿ ರಾಜಾಜ್ಞೆಯಿಂದ ನಾನು ಬಿಡಿಸುವುದು ಅಂತ. ಉಗ್ರಸೇನ ತಾನೇ ಓಡಿ ಬರ್ತಾನೆ, ಬೇಗ ಹೋಗುವ ನನ್ನ ಮಗ ಹಾಗೂ ಮಾಡಿಟ್ಟಿದ್ದಾನೆ, ಅವನಿಗೆ ಗೊತ್ತಿಲ್ಲ ಈ ವಿಷಯ. ಹಾಗೆ ಹೋಗಿ ವಸುದೇವ ದೇವಕಿಯರನ್ನು ಬಿಡಿಸಿದ್ರೆ ದೇವಕಿ ಕಣ್ಣನ್ನು ಪೂರ್ತಿ ಎಷ್ಟು ಅಗಲ, ಎಷ್ಟು ಉದ್ದ, ಎಷ್ಟು ದಪ್ಪ ಮಾಡ್ಲಿಕ್ಕೆ ಸಾಧ್ಯ, ತೆರೆದ ಕಣ್ಣಿನಿಂದ ಕೃಷ್ಣನನ್ನು ನೋಡ್ತಾಳೆ. ಬಾಲ್ಯದಲ್ಲಿ ಅದೇ ಮಗುವನ್ನು ನೋಡಿದ್ದಾಳೆ. ಈಗ ಮಗುವಿಗೆ ಎಷ್ಟು ವರ್ಷ? 11 ವರ್ಷ. 11 ವರ್ಷದ ಮಗು. ವಿಚಿತ್ರ ಇದು. 11 ವರ್ಷದ ಹುಡುಗ ಅಂತ ಹೇಳ್ಬೇಕೋ ಬೇಡ, ತಾಯಿಗೆ ಎಷ್ಟೇ ವರ್ಷ ಆದರೂ ಅದು ಮಗು. ಆ ಮಗುವಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿದ್ಲಂತೆ ಅವಳು. ವಾದಿರಾಜರು ಹೇಳೋದು, ಷೋಡಶೋಪಚಾರ ಪೂಜೆಯಲ್ಲಿ ಏನೆಲ್ಲ ಇದೆ? ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಧ್ಯಾನ, ಆವಾಹನ ಎಲ್ಲ ಉಂಟು. ಧ್ಯಾನ ಏನು? ಅಲ್ಲಿ ತನಕ ಮಾಡಿದ್ದೇ ಧ್ಯಾನ. ಎಷ್ಟು ಹೊತ್ತಿಗೆ ನನ್ನ ಮಗ ಬರ್ತಾನೆ, ನನ್ನ ಮಗ ಈ ಕಂಸನನ್ನು ಯಾವಾಗ ಸಾಯಿಸ್ತಾನೆ, ಯಾವಾಗ ನಮ್ಮನ್ನು ಈ ಕಾರಾಗಾರದಿಂದ ಬಂಧನದಿಂದ ಬಿಡಿಸ್ತಾನೆ. ಅವತ್ತು ಪುಟ್ಟ ಮಗುವಾಗಿ ವಸುದೇವ ಈ ಯಮುನೆಯನ್ನು ದಾಟಿ ಗೋಕುಲಕ್ಕೆ ಕರೆದೊಯ್ದಿದ್ದಂತಹ ಆ ಮಗುವಿನ ಆಲೋಚನೆಯೇ, ಆ ಮಗು ಹೇಗಿತ್ತು ಇವರು ಕಂಡಾಗ? ತಮದ್ಭುತಂ ಬಾಲಕಂ ಅಂಬುಜೇಕ್ಷಣ. ಅದ್ಭುತವಾದ ಬಾಲಕ. ಯಾಕೆಂದರೆ 4 ಕೈಯಲ್ಲಿ ಹುಟ್ಟಿದ ಮಗು. ಹುಟ್ಟುವಾಗ ಇಸ್ತ್ರಿ ಹಾಕಿದ ಕಚ್ಚೆ ಹಾಕಿಕೊಂಡು ಹುಟ್ಟಿದ ಮಗು ಎಲ್ಲಿಯಾದ್ರೂ ಹುಟ್ಟುತ್ತಾ? ಅದಕ್ಕೆ ಅದ್ಭುತ ಬಾಲಕ ಅಂತ ಹೆಸರು. ಅಷ್ಟೇ ಅಲ್ಲ, ಶರೀರದಲ್ಲಿ ಎಲ್ಲೆಲ್ಲಿ ಏನೇನು ಆಭರಣ ಬೇಕು ಅದೆಲ್ಲವನ್ನು ಧರಿಸಿಕೊಂಡು ಬಂದಂತಹ ಮಗು.
ಚತುರ್ಭುಜಂ ಶಂಖಗದಾದ್ಯುದಾಯುಧಂ, ಕೈಯಲ್ಲಿ ಶಂಖಗದಾದಿ ಆಯುಧಗಳನ್ನು ಧಾರಣೆ ಮಾಡಿದ್ದಂತಹ ಮಗು. ಆದ್ರೆ ಇಲ್ಲೇ ಅದ್ಭುತ, ಬಾಯಿ ತೆರೆದ್ರೆ 32 ಹಲ್ಲುಗಳು ಫಳಫಳ ಅಂತ ಹೊಳೆಯುವಂತಹ ಸಂಪಿಗೆಯಂತಹ ಮೂಗು, ತಲೆ ಕೂದಲುಗಳು ಗುಂಗುರು ಗುಂಗುರುಗಳಾಗಿ ಹರ್ಷಜನಕವಾದ ಕೇಶವನ್ನು ಹೊಂದಿದ್ದರಿಂದ ಋಷಿಕೇಶ ಅಂತ ಕರೆಸಿಕೊಂಡ ಪುಟ್ಟ ಮಗು. ಆ ಮಗುವನ್ನು ಕಂಡಿದ್ಲಲ್ವಾ, ಆ ಮಗುವಿನದ್ದೇ ಆಲೋಚನೆ, ಧ್ಯಾನ. ಆಲೋಚನೆಗೆ ಧ್ಯಾನ ಅಂತ ಹೆಸರು. ಧ್ಯಾನ ಆದ್ಮೇಲೆ ಈಗ ಕೃಷ್ಣ ಕಂಡದ್ದೇ ತಡ, ಕಣ್ಣಲ್ಲಿ ಆವಾಹನೆ ಮಾಡ್ತಾ ಇದ್ದಾಳಂತೆ, ಆ ಮಗು ಅಂತ. ಮಗು ಬಂದು ಇವಳ ಬಂಧನವನ್ನು ಬಿಡಿಸಿದ ಕೂಡಲೇ ಆ ಮಗುವನ್ನು ತಬ್ಬಿಕೊಂಡು ತಾನು ಕಣ್ಣಿನಿಂದ ಧಾರಾಕಾರವಾಗಿ ಆನಂದ ಬಾಷ್ಪ ಸುರಿಸಿದ್ದಾಳೆ. ಅಲ್ಲಿಗೆ ಅಭಿಷೇಕವೂ ಆಯಿತು. ಸ್ನಾನಂ ಸಮರ್ಪಯಾಮಿ, ಅದು ಗೊತ್ತಾಯಿತು. ತಾನು ಬಾಹುಲತೆಯಿಂದ ಆಲಿಂಗಿಸಿಕೊಂಡದ್ರಿಂದ ಮಾಲೆಯೂ ಆಯ್ತಂತೆ. ತನ್ನ ಕೋಮಲವಾದ ಪುಷ್ಪ ಕೋಮಲವಾದ ಬಾಹುಲತೆಯಿಂದ ಆತನ ಮಗುವನ್ನು ಆಲಿಂಗಿಸಿಕೊಂಡದ್ರಿಂದ ಅದಕ್ಕೊಂದು ಮಾಲೆ ಹಾಕಿದ ಹಾಗೂ ಆಯ್ತು. ಪುಷ್ಪಮಾಲಾಂ ಸಮರ್ಪಯಾಮಿ ಎಲ್ಲವೂ ನಡಿ. ತಾನು ಆ ಮಗುವನ್ನು ಅಪ್ಪಿ ಮುದ್ದಾಡಿ ಅದರ ಮಗುವಿನ ಶಿರಸ್ಸನ್ನು ಆಘ್ರಾಣಿಸಿ ತನ್ನ ಆ ಮಗುವಿನ ಮುಖದ ಹತ್ತಿರ ತನ್ನ ತಲೆಯನ್ನು ತೆಗೆದುಕೊಂಡು ಹೋದಾಗ ಆ ಮಗುವಿಗೆ ಈಕೆಯ ಕುಂಕುಮ ಅಂಟಿದಂತೆ ಆ ಮಗುವಿನ ತಲೆಯಲ್ಲಿ. ಅಲ್ಲಿಗೆ ಗಂಧ ಕುಂಕುಮಾದಿ ಸಮರ್ಪಯಾಮಿ ಎಲ್ಲವೂ ಆಯ್ತು. ಒಟ್ಟು ಆ ಮಗುವಿಗೆ ಏನೇನು ಪೂಜೆ ಆಗಬೇಕು ಅವೆಲ್ಲವನ್ನು ವಾದರಾಜರು ಮಾಡಿಸಿದ್ದಾರೆ ದೇವಕಿ ದೇವಿಯ ಜೊತೆಗೆ. ತಾಯಿಯಾದಂತಹ ದೇವಕಿ ಅಷ್ಟೇ ಅಲ್ಲ, ಭಾಗವತ ಹೇಳ್ತದೆ, ಆ ಮಗುವನ್ನು ಕಾಣದೆ ಸುಮಾರು 11 ವರ್ಷ ಆಗಿದೆ. ಆ ಮಗುವನ್ನು ತಬ್ಬಿಕೊಂಡಾಗ ಆ ಮಾತೃ ವಾತ್ಸಲ್ಯ ಉಕ್ಕಿದ ಕಾರಣದಿಂದ ಇಲ್ಲಿಯ ತನಕ 8 ಅಲ್ಲ 9 ಮಕ್ಕಳನ್ನು ಹೆತ್ತಿದ್ದಂತಹ ಈ ತಾಯಿ ದೇವಕಿ, ಸುಭದ್ರೆಯನ್ನೂ ಹೆತ್ತಿರತಕ್ಕಂತಹ ತಾಯಿ ದೇವಕಿಯ ಎದೆಯಲ್ಲಿ ಹಾಲು ಧಾರಾಕಾರವಾಗಿ ಸುರಿತಂತೆ. ಅಮ್ಮಂದಿರಿಗೆ ಮಕ್ಕಳ ಮೇಲೆ ಉಂಟಾಗುವ ಪ್ರೀತಿ, ಆ ಮಾತೃ ಹೃದಯ ಉಕ್ಕಿದಾಗ ಬರತಕ್ಕಂಥದ್ದು ಅದು ಎದೆಯ ಹಾಲು. ಎದೆಯ ಹಾಲೆಂಬ ನೈವೇದ್ಯವನ್ನು ನಿವೇದನೆ ಮಾಡಲಂತೆ. ಏನೇನು ಬೇಕು ಷೋಡಶೋಪಚಾರದಲ್ಲಿ ಎಲ್ಲ ಕ್ಷೀರ ನಿವೇದನೆಯೂ ನಡೆಯಿತು. ಆ ತಾಯಿ ತಂದೆಯರು ಈ ಮಗುವಿನಿಂದ ಬಿಡುಗಡೆ ಪಡೆದವರಾಗಿ ಮತ್ತೊಮ್ಮೆ ಮಗುವನ್ನು ಸ್ತುತಿಸ್ತಾರೆ. ಆಗ ಮಗು ಹೇಳ್ತದೆ, ಮಗು ಎಂತದು 11 ವರ್ಷದ ಹುಡುಗ, ಅವನು ಹೇಳ್ತಾನೆ, ಅಪ್ಪ ಅಮ್ಮ ಯಾವ ಮಕ್ಕಳನ್ನು ಪಡೆದ್ರು ನನ್ನಂತಹ ಮಕ್ಕಳು ಯಾರಿಗೂ ಹುಟ್ಟಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಇಂಥ ಮಕ್ಕಳು, ನಾವು ಶಾರೀರಿಕವಾಗಿ ಬಲಿಷ್ಠರು, ನಮ್ಮಂತಹ ಮಕ್ಕಳು ಇದ್ದೂ ಕೂಡ ತಂದೆ ತಾಯಿಯರು ಕಾರಾಗಾರದಲ್ಲಿ ಕೊಳೆದು ಬೀಳುವಂತಹ ಪ್ರಸಂಗ ಬರ್ತದೆ ಅಂತ ಆದ್ರೆ ಮಕ್ಕಳಿದ್ದೇನು ಪ್ರಯೋಜನ? ಮಕ್ಕಳನ್ನು ಹೆತ್ತ ತಂದೆ ತಾಯಿಯರಿಗೆ ಯಾವ ಪುರುಷಾರ್ಥ ಇದೆ? ಅದರಿಂದ ನಮ್ಮಂಥ ಮಕ್ಕಳು ಯಾರಿಗೂ ಹುಟ್ಟಬಾರ್ದು, ಹುಟ್ಟುವುದೇ ಇಲ್ಲ ಅಂತ. ನಮ್ಮಂಥ ಮಕ್ಕಳು ಯಾರಿಗೂ ಹುಟ್ಟುವುದಿಲ್ಲ, ಎಂದೆಂದೂ ಹುಟ್ಟದೇ ಇರತಕ್ಕಂತಹ ಮಕ್ಕಳು ಬಲರಾಮಕೃಷ್ಣ. ಅಜ ಅಂತ ಅವರಿಗೆ ಹೆಸರು, ಅಜೋ ದುರ್ಮರ್ಷಣ ಶಾಸ್ತ್ರ. ಅಂತೂ ಈ ಬಲರಾಮಕೃಷ್ಣರು ತಂದೆ ತಾಯಿಯರನ್ನು ಬಿಡುಗಡೆಗೊಳಿಸಿದವರು. ಅಷ್ಟೊತ್ತಿಗೆ ಅಲ್ಲಿಗೆ ಪುರೋಹಿತರು ಬಂದರು. ವಸುದೇವ ಕೇಳ್ತಾನೆ, ನಮ್ಮ ಮಕ್ಕಳಿಗೆ 11 ವರ್ಷ ಆಗಿದೆ. ಪುರೋಹಿತರು ಹೇಳಿದರು, ನಾಳೆಯೇ ಒಳ್ಳೆಯ ಮುಹೂರ್ತ ಇದೆ ಅಂತ. ಉಪನಯನ ತೀರ್ಮಾನ ಆಯಿತು. ತಂದೆ ತಾಯಿಯರೇ ಉಪನಯನ ಮಾಡಬೇಕು. ವಸುದೇವ ದೇವಕಿಯರು ಇಬ್ಬರಿಗೂ ಒಟ್ಟಿಗೆ. ಯಾರು? ಆ ಕಡೆಯಿಂದ ರೋಹಿಣಿ ವಸುದೇವ, ಈ ಕಡೆಯಿಂದ ದೇವಕಿ ವಸುದೇವ. ಅಷ್ಟೇ. ವಸುದೇವನಿಗೆ 13 ಜನ ಪತ್ನಿಯರು. ಯಾಕಂದ್ರೆ ಅವ ಕಶ್ಯಪ ಪ್ರಜಾಪತಿಯ ಪತ್ನಿಯರೆಲ್ಲ ಇಲ್ಲೂ ಕೂಡ ಪತ್ನಿಯರಾಗಿ ಆವಿರ್ಭವಿಸಿದ್ದಾರೆ. ಅದರಲ್ಲಿ ಅದಿತಿಯೇ ದೇವಕಿಯಾಗಿ ಆವಿರ್ಭವಿಸಿದ್ದಾಳೆ. ಹಾಗಾಗಿ ವಸುದೇವ ದೇವಕಿಯ ಜೊತೆಗೆ ಕೃಷ್ಣನಿಗೆ ಉಪನಯನ ಮಾಡ್ತಾನೆ. ಅದೇ ವಸುದೇವ ರೋಹಿಣಿಯ ಜೊತೆಗೆ ಬಲರಾಮನಿಗೆ ಉಪನಯನ ಮಾಡ್ತಾನೆ. ಅಪ್ಪ ಒಬ್ಬನೇ. ಉಪನಯನ ಮಾಡುವುದಕ್ಕೆ ಅಮ್ಮನಿಗಿಂತ ಜಾಸ್ತಿ ಕೆಲಸ ಇರುವುದು ಅಪ್ಪನಿಗೆ. ಅಮ್ಮನಿಗೊಂದು ಊಟ ಮಾಡಿದರೆ ಮುಗೀತು. ಉಪನಯನದಲ್ಲಿ ಏನು ಮಾತೃಭೋಜನ ಅಂತ ಒಂದು ಮಾತೃಭೋಜನ ಬಿಟ್ರೆ ಬೇರೆ ಹೆಚ್ಚು ಕೆಲಸ ಏನು ಅಮ್ಮನಿಗಿರುವುದಿಲ್ಲ. ಆಮೇಲೆ ತನ್ನನ್ನು ಅಲಂಕರಿಸಿಕೊಂಡು ನನ್ನ ಮಗನಿಗೆ ಉಪನಯನ ಅಂತ ಬಂದವರ ಹತ್ರ ಹೇಳುವ ಕೆಲಸವೇ ಜಾಸ್ತಿ ಇರುವುದು. ಮೂಲಭೂತವಾದ ಕೆಲಸ ಇರುವುದು ಯಾರಿಗೆ? ಗುರುವಿಗೆ. ಅಲ್ಲಿಯ ತನಕ ಅಪ್ಪನಾಗಿರ್ತಾನೆ ಅವ, ಅವತ್ತಿನಿಂದ ಗುರುವಾಗುತ್ತಾನೆ. ಗಾಯತ್ರಿ ಮಂತ್ರದ ಉಪದೇಶ ಮಾಡ್ತಾನೆ. ತಾನು ಗಾಯತ್ರಿ ಮಂತ್ರದ ಉಪದೇಶ ಮಾಡುವುದಕ್ಕೋಸ್ಕರ ಆ 48 ದಿವಸದ ಕಾಲಾವಧಿಯಲ್ಲಿ ಆ ಮಂತ್ರ ಬಲಿಷ್ಠವಾಗಿ ಮಗನಲ್ಲಿ ತಲುಪಬೇಕು ಅನ್ನೋ ದೃಷ್ಟಿಯಿಂದ ತಾನು 12,000 ಬಾರಿ ಆ ಗಾಯತ್ರಿ ಮಂತ್ರವನ್ನು ಉಪದೇಶದ ಅಧಿಕಾರ ಸಿದ್ಧಿಗೋಸ್ಕರ ಜಪಿಸಿರ್ತಾನೆ. ಗುರು 12,000 ಗಾಯತ್ರೀಂಚ ಜಪೇತ್ ತಥಾ. 12,000 ಗಾಯತ್ರಿ ಜಪ ಮಾಡಿದಾಗ ಅವನಿಗೆ ಬ್ರಹ್ಮೋಪದೇಶ ಕೊಡುವುದಕ್ಕೆ ಒಂದು ಅಧಿಕಾರ ಪ್ರಾಪ್ತಿ ಆಗ್ತದೆ. ಆ ರೀತಿ ಗಾಯತ್ರಿ ಜಪಿಸಿದ ಬಲಿಷ್ಠವಾದ ಗಾಯತ್ರಿ ಮಂತ್ರವನ್ನು ಮಗನಿಗೆ ಬಲಗಿವಿಯಲ್ಲಿ ಉಪದೇಶ ಮಾಡ್ತಾನೆ. ಆ ಉಪದೇಶ ಮಾಡುವುದಕ್ಕಿಂತ ಮುಂಚೆ ಅವನ ಸೊಂಟಕ್ಕೆ 3 ಸುತ್ತು ಹಗ್ಗ ಹಾಕಿ ಅವನ ಕೊರಳಿಗೂ ಕೂಡ
ಒಂದು 3 ಸುತ್ತು ಹಗ್ಗ, 3 ಸುತ್ತು ಅಲ್ಲ 3 ಎಳೆ ಉಳ್ಳಂತಹ ಉಪವೀತವನ್ನು ಧಾರಣೆ ಮಾಡಿಸ್ತಾನೆ. ಇದು ಯಜ್ಞ ದೀಕ್ಷಿತನಾಗಿದ್ದಿ ಅಂತ ತಿಳಿಸುವುದಕ್ಕಿರತಕ್ಕಂತಹ ವಿಧಾನಗಳು. ಅವನಿಗೆ ಸ್ವಾತ್ಮ ನಿಯಂತ್ರಣ ಬರುವುದಕ್ಕೋಸ್ಕರ ಅವನ ಕೈಯಲ್ಲಿ ಒಂದು ಮುತ್ತುಗದ ದಂಡವನ್ನು ಬೇರೆ ಕೊಡ್ತಾನೆ, ಉಪದೇಶ ಮಾಡ್ತಾನೆ. ಅಗ್ನಿ ಮತ್ತು ಗುರುಗಳ ಸೇವೆ ಮಾಡಿಕೊಂಡು ಚೆನ್ನಾಗಿ ಅಧ್ಯಯನ ಮಾಡು ಅಂತ ಇಷ್ಟು ಉಪದೇಶ. ವಾದಿರಾಜರು ಹೇಳ್ತಾರೆ, ಇವನು ಗಾಯತ್ರಿ ಮಂತ್ರವನ್ನು ಅಪ್ಪ ಮಗನಿಗೆ ಉಪದೇಶ ಮಾಡಿದ ಅಲ್ವಾ? ಯಾರಿಗೆ ಉಪದೇಶ ಮಾಡಿದ್ದು? ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನೇ ಆದಂತಹ ಕೃಷ್ಣನಿಗೆ ಉಪದೇಶ ಮಾಡಿದ್ದು. ಕೃಷ್ಣನಿಗೆ ಈ ಅಪ್ಪ ಉಪದೇಶ ಮಾಡಿದರೆ ಪಾಪ ಬರ್ತದೋ ಪುಣ್ಯ ಬರ್ತದೋ? ಆದ್ರಿಂದ ವಾದಿರಾಜರು ಹೇಳ್ತಾರೆ, ನಂಗೆ ಅನಿಸುತ್ತೆ ಅಂತ. ವಾದಿರಾಜರು ಅಲ್ಲಲ್ಲಿ ಹೇಳುದು ಮನ್ಯೆ ಅಂದ್ರೆ ನನಗೇನು ಅನಿಸುತ್ತೆ ಅಂದ್ರೆ, ಈ ಅಪ್ಪ ಮಗನಿಗೆ ಗಾಯತ್ರಿ ಉಪದೇಶ ಮಾಡಿದ್ದಲ್ಲ, ಮತ್ತೆ ಆ ಕೃಷ್ಣನ ಕಿವಿಯಲ್ಲಿ ಹೋಗಿ ನನ್ನ ಬುದ್ಧಿಯನ್ನು ಪ್ರಚೋದನೆ ಮಾಡಪ್ಪ ಅಂತ ಹೇಳಿದ್ದಂತೆ. ಆದ್ರೆ ಗಾಯತ್ರಿ ಅರ್ಥವನ್ನು ಬರೀತಾರೆ. ಗಾಯತ್ರಿ ಅರ್ಥ ಏನಿದೆ? ಸೂರ್ಯಮಂಡಲದಲ್ಲಿದ್ದು ಲೋಕವನ್ನೆಲ್ಲ ಬೆಳಗತಕ್ಕಂತಹ ಓ ಭರ್ಗನೇ, ಭರಣ ಗಮನ ಯೋಗನಾದಂತಹ ಭರ್ಗೋ ದೇವಸ್ಯ ಧೀಮಹಿ, ಅಂತಹ ನಿನ್ನನ್ನು ನಾನು ಧ್ಯಾನ ಮಾಡ್ತೇನೆ. ನೀನು ಎಂಥವ ಅಂತ ಹೇಳಿದ್ರೆ, ಯಹ ನಹ ಧಿಯಃ ಪ್ರಚೋದಯಾತ್, ನಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಕ್ಕಂಥವನಲ್ಲವೇ ಅಂತ. ಇದು ಗಾಯತ್ರಿ ಮಂತ್ರ. ಇದನ್ನು ಕೃಷ್ಣನ ಕಿವಿಯಲ್ಲಿ ಹೇಳಿದ್ರೆ ಏನರ್ಥ? ಓ ಸ್ವಾಮಿ, ನೀನೇ ಅಲ್ವಾ ನಮ್ಮ ಬುದ್ಧಿಯನ್ನೆಲ್ಲ ಪ್ರಚೋದನೆ ಮಾಡುವವ ಅಂತ ಅವನ ಮುಂದೆ ಸ್ತೋತ್ರ ಮಾಡಿದ್ದು. ಅದು ಬಿಟ್ಟು ಅವನು ಉಪದೇಶ ಕೊಟ್ಟದ್ದಲ್ಲ, ಅವನ ಮುಂದೆ ನನ್ನ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ಪ್ರಚೋದನೆ ಮಾಡಪ್ಪ ಅಂತ ಬೇಡಿಕೊಂಡ ಅಪ್ಪ ಅಷ್ಟೇ. ಹೀಗೆ ಕೃಷ್ಣನ ಉಪನಯನ ಆದ ಕೂಡಲೇ ಕೃಷ್ಣನೇ ಹೇಳಿದ. ಬೇರೆಲ್ಲ ಗುರುಕುಲ ಈಗೆಲ್ಲ ಅಷ್ಟು ಚೆನ್ನಾಗಿಲ್ಲ, ಅಲ್ಲಿ ಸಮುದ್ರ ತೀರದ್ದು ಸ್ವಲ್ಪ ಚೆನ್ನಾಗಿದೆ ಅಂತ ಕೇಳಿದ್ದೇನೆ, ಅದರಿಂದ ಸಾಂದೀಪಿನಿ ಗುರುಕುಲಕ್ಕೆ ಕಳುಹಿಸಿ ಅಂತ. ಹೀಗೆ ಪ್ರಭಾಸ ಕ್ಷೇತ್ರದ ಹತ್ತಿರದಲ್ಲಿದ್ದ ಸಾಂದೀಪಿನಿ ಗುರುಕುಲಕ್ಕೆ ಬಲರಾಮಕೃಷ್ಣರು ಸೇರಿದ್ದಾರೆ. 64 ದಿವಸದಲ್ಲಿ ಹಿಂದೆ ಬಂದಿದ್ದಾರೆ. 64 ದಿವಸ. ಆ 64 ದಿವಸದಲ್ಲಿ ಗುರುಗಳಿಗೆ ಇವನು ಪಾಠ ಹೇಳಿದ್ದು ಅವರು ಪಾಠ ಹೇಳಿದ್ದು ಗೊತ್ತಿಲ್ಲ. ಅದು ನಮ್ಗೆ ಯಾಕೆ ಗೊತ್ತಿಲ್ಲ? ಅದು ಸ್ವತಃ ಸಾಂದೀಪಿನಿ ಗುರುಗಳಿಗೆ ಗೊತ್ತಿಲ್ಲ. ಸಾಂದೀಪಿನಿ ಗುರುಗಳು 64ನೇ ದಿವಸ ಬಲರಾಮಕೃಷ್ಣರು ನಮಸ್ಕಾರ ಮಾಡಿದರು. ನೀವು ನಿನ್ನೆ ಹೇಳಿದ್ರಲ್ವ ಗುರುಗಳೇ, ನಮ್ದೆಲ್ಲ ಮುಗೀತು ಅಧ್ಯಯನ ಅಂತೇಳಿ, ಹಾಗಾಗಿ ನಾವು ಏನಾದರೂ ಗುರುದಕ್ಷಿಣೆ ಕೊಟ್ಟು ಹಿಂದಕ್ಕೆ ಹೋಗಬೇಕು ಅಂತ ಕೇಳಿದ್ದೇವೆ. ಏನು ಕೊಡಬೇಕು? ಅವರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅವ್ರು ಹೇಳಿದ್ರು, ನಮ್ಮಲ್ಲಿ ನೀವು ಅಧ್ಯಯನ ಮಾಡಿದ್ದೀರಿ ಅನ್ನುವುದೇ ನಮ್ಮ ಅದೃಷ್ಟ. ಇರುವುದೇ 64 ವಿದ್ಯೆ. ಒಂದೊಂದು ವಿದ್ಯೆಯನ್ನು ಹೇಳಿಕೊಡುವುದಕ್ಕೆ ಕನಿಷ್ಠ 64 ದಿವಸ ಆದರೂ ಬೇಕು. ಆದರೆ ನೀವು 64 ದಿವಸದಲ್ಲಿ 64 ವಿದ್ಯೆಗಳನ್ನು ಕೂಡ ಕರತಲಾಮಲಕವಾಗಿಸಿಕೊಂಡಿದ್ದೀರಿ, ಚತುಷ್ಷಷ್ಟಿ ಕಲಾ ಸಂಪನ್ನರಾಗಿದ್ದೀರಿ. ನಿಮ್ಮಂತಹ ಜ್ಞಾನಿಗಳು ಅಂತ ಹೇಳಿದ್ರೆ ಲೋಕ ಸರ್ವಜ್ಞರು. ಈ ಸರ್ವಜ್ಞ ಕಲ್ಪರಾದಂತಹ ನಿಮಗೆ ನಾನು ಪಾಠ ಹೇಳಿದ್ದೇನೆ ಅಂತ ಲೋಕದಲ್ಲಿ ಒಂದು ಕೀರ್ತಿ ಬರುತ್ತಲ್ವಾ? ಅದಕ್ಕಿಂತ ದೊಡ್ಡ ದಕ್ಷಿಣೆ ಏನಿದೆ? ಈ ಗುರುಗಳು ದಕ್ಷಿಣೆ ಕೇಳುವುದಿಲ್ಲ ಅಂತ ಗೊತ್ತಾಯ್ತು. ಅಲ್ಲ, ಬಲರಾಮಕೃಷ್ಣರು ಸೀದಾ ಒಳಗು 64 ದಿವಸ ತುತ್ತು ಹಾಕಿ ಆಹಾರ ಕೊಟ್ಟಂತವಳು ತಾಯಿ, ಈ ಸಾಂದೀಪಿನಿ ಪತ್ನಿ. ಆಕೆಗೆ ಹೋಗಿ ನಮಸ್ಕಾರ ಮಾಡಲಿಕ್ಕೆ ಅಂತ ಹೋದರೆ ಆಕೆ ಕಣ್ಣೀರ ಧಾರೆ ಹರಿಸ್ತಾ ಕೂತಿದ್ದಾಳೆ. ಸ್ವತಃ ಕೃಷ್ಣ ತನ್ನ ಉತ್ತರೀಯದಿಂದ ಕಣ್ಣು ಒರೆಸಿದ. ಏನ್ ತಾಯಿ, ಏನಾಯ್ತು, ಏನು ಕಥೆ? ಆಕೆ ಹೇಳ್ತಾಳೆ, ನಿಮ್ಮ ಹಾಗೆ ನಂಗೊಬ್ಬ ಮಗ ಇದ್ದ. ಕಥೆ ಹೇಳ್ತಾಳೆ, ನಂಗಿದ್ದ ಹೆಚ್ಚು ನಿಮ್ಮ ಕಥೆ ಗೊತ್ತು. ಹಾಗಾಯ್ತು, ಗ್ರಹಣದ ಹೊತ್ತಿಗೆ ಸ್ನಾನ ಮಾಡುವುದಕ್ಕೆ ಅಂತ ಸಮುದ್ರಕ್ಕೆ ನಾವು ಹೋದಾಗ, ನಾನು ಅಲ್ಲಿ ಸ್ನಾನ ಮಾಡ್ತೇನೆ, ಲೂಟಿ ಹುಡುಗ, ಉಪನಯನ ಆಗ ತಾನೇ ಆಗಿತ್ತು, ಅಲ್ಲಿ ಸ್ನಾನ ಮಾಡ್ತೇನೆ ಅಂತ ಸ್ವಲ್ಪ ಮುಂದೆ ಹೋದ. ಅಷ್ಟರಲ್ಲಿ ಅಮ್ಮ ಅಂತ ಕಿರುಚಾಡಿದ. ಅಷ್ಟೇ ಗೊತ್ತು ನನಗೆ. ನಾನು ನೀರಿಗೆ ಹಾರುವುದಕ್ಕೆ ಹೋದೆ, ಯಾವುದೋ ಪ್ರಾಣಿ ಎಳೆದುಕೊಂಡು ಹೋಗಿಟ್ಟಿತ್ತು ನನ್ನ ಮಗನನ್ನು. ಅವನು ಕೊಳಗೆ ಅಮ್ಮ ಅಂತ ಕೂಗಿದ್ದಷ್ಟೇ ಇವತ್ತು ನೆನಪಾಗ್ತಾ ಇದೆ, ಅದಕ್ಕೆ ಆಡ್ತಾ ಇದ್ದೇನೆ. ಇಷ್ಟು ದಿವಸ ಆಡಲಿಲ್ಲ ಆಕೆ. ನೀವಿದ್ದಾಗ ಅದೇ ಮಗ ನಮ್ಮ ಮನೆಯಲ್ಲಿ ಕುಣಿತಾ ಇದ್ದ ಹಾಗೆ ಅನಿಸ್ತಾ ಇತ್ತು ನನಗೆ. ನೀವತ್ತು ಹೊರಡ್ತಾ ಇದ್ದೀರಲ್ಲ ಅಂತ ಆಡ್ತಾ ಇದ್ದಾಳೆ ಆ ತಾಯಿ. ಬಲರಾಮಕೃಷ್ಣರಿಗೆ ಗೊತ್ತಾಯ್ತು ಏನು ಗುರುದಕ್ಷಿಣೆ ಕೊಡಬೇಕು ಅಂತ. ಅಮ್ಮನಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ, ನಾವು ನಾಳೆಯ ದಿವಸ ನಿಮ್ಮ ಮಗನನ್ನು ಕರ್ಕೊಂಡು ಬರ್ತೇವೆ. ಹಾಗೆ ಹೋಗಿ ಸಮುದ್ರದಲ್ಲಿ ಇಳಿದು ಆ ಪಂಚಜನ ಅನ್ನುವ ರಕ್ಕಸ ಮಗುವನ್ನು ಎಳೆದಿದ್ದ ಪಂಚಜನನನ್ನು ಕೊಂದು ಅವನ ಶರೀರದಲ್ಲಿದ್ದ ಅವ ಒಬ್ಬ ಶಂಖಾಸುರ. ಆ ಶಂಖವನ್ನೇ ಪಾಂಚಜನ್ಯವನ್ನಾಗಿಸಿಕೊಂಡು ಯಮನಲ್ಲಿಗೆ ಹೋಗಿ ಯಮನ ಬಾಗಿಲಿನಲ್ಲಿ ಊದಿ ಯಮ ಆ ಮಗುವನ್ನು ಅದೇ ವಯಸ್ಸಿನಲ್ಲಿ ತಂದುಕೊಟ್ಟಂತೆ. ಎಲ್ಲ ಭಾರಿ ಸುಲಭ ಕೆಲವೆಲ್ಲ. ಸರ್ವಶಕ್ತನಾದಂತಹ ಭಗವಂತ ಆ ಮಗು ಇವತ್ತಿಗೆ 3 ವರ್ಷ ಆಗಿದೆ ಈ ಘಟನೆ ನಡೆದು. ಆ ಮಗು ಒಂದು ಗುರುಕುಲಕ್ಕೆ ಹೋಗಿ 3 ವರ್ಷ ಓದಿಕೊಂಡು ಹಿಂದಕ್ಕೆ ಬಂದರೆ ಒಂದು ಹೇಗಿರ್ತದೆ ಆ ಸ್ವರೂಪದಲ್ಲಿ ತಂದು ಕೃಷ್ಣ ಒಪ್ಪಿಸಿದ ಆ ತಾಯಿಗೆ. ಈ ಸಾಂದೀಪಿನಿ ಗುರು ದಂಪತಿಗಳಿಗೆ ಏನು ಆನಂದ ಆಗ್ಲಿಕ್ಕಿಲ್ಲ. ಆನಂದ ತುಂಬಿದ
ಆ ದಂಪತಿಗಳು ನಿಮಗೆ ಒಳ್ಳೆ ಹೆಣ್ಣಂದಿರು ಸಿಗಲಿ ಅಂತ ಒಂದು ಆಶೀರ್ವಾದ ಮಾಡಿದರು. ಅದರ ಪರಿಣಾಮ ತಗೊಳ್ಳಿ ಮುಂದೆ. ಶ್ರೀಕೃಷ್ಣನಿಗೆ ಮದುವೆಗಳ ಮಹಾಪೂರ. ನಾವಿವತ್ತೊಂದು ಮದುವೆ ಮಾಡಿ ನಿಲ್ಲಿಸುವುದು ಅಂತ ಯೋಚನೆ ಮಾಡಿದ್ದೇವೆ. ವಿದರ್ಭ ಅಂತ ಒಂದು ಪಟ್ಟಣ. ಇಲ್ಲಿಯ ಮದುವೆಗೆ ನಾವೆಲ್ಲಾದರೂ ಹೊರಟ್ರೆ ಮುಗಿಯುವುದೇ ಇಲ್ಲ ಕಥೆ. ಯಾಕಂದ್ರೆ ಇಲ್ಲಿ ಮದುವೆ ವಾದಿರಾಜ ತೀರ್ಥರು ವಿದರ್ಭ ನಗರದ ಹುಡುಗಿ ವೈದರ್ಭಿ ರುಕ್ಮಿಣೀ ದೇವಿ. ಆ ರುಕ್ಮಿಣೀ ದೇವಿಯ ಜೊತೆಗೆ ನಡೆದಂತಹ ವಿವಾಹ ಎಲ್ಲಿ? ವಿದರ್ಭದ ಕತೆ ಭಾರಿ ಗಟ್ಟಿಯೇನಿಲ್ಲ. ವಿದರ್ಭದಿಂದ ಬಂದು ದ್ವಾರಕೆಯಲ್ಲಿ ನಡೆದ ಮದುವೆಯನ್ನೇ ಸುಮಾರು 4-5 ದಿವಸ ಮಾಡುವಷ್ಟು ಉದ್ದ ಮಾಡಿದ್ದಾರೆ. ಅಷ್ಟು ಚಂದ ಇದೆ ಮದುವೆಯ ಕಥೆ. ನಾವು ಸ್ವಲ್ಪ ಸಂಕ್ಷೇಪ ಮಾಡಿ 15 ನಿಮಿಷಗಳಲ್ಲಿ ಮದುವೆಯನ್ನು ಮುಗಿಸುವುದರಲ್ಲಿದ್ದೇವೆ. ವಿದರ್ಭ ಅಂತ ಪಟ್ಟಣದ ರಾಜನಿಗೆ ಭೀಷ್ಮಕ ಅಂತ ಹೆಸರು. ಭೀಷ್ಮಕನ ಮಕ್ಕಳಿಗೆ ಬಂಗಾರ ಮತ್ತು ಬಂಗಾರಿ ಅಂತ ಹೆಸರು. ಈ ಚಿನ್ನ ಚಿನ್ನಿ ಅಂತ ಹೆಸರಿಡುವುದು ಜಾಸ್ತಿ. ಸಂಸ್ಕೃತದಲ್ಲಿ ರುಗ್ಮ ಅಂದ್ರೆ ಬಂಗಾರ, ರುಕ್ಮಿಣಿ ಅಂದ್ರೆ ಬಂಗಾರಿ. ಕೊನೆಯ ಮಗಳಿಗೆ ರುಕ್ಮಿಣಿ ಅಂತ ಹೆಸರು. ಮೊದಲ ಮಕ್ಕಳಿಗೆ ರುಗ್ಮಬಾಹು, ರುಗ್ಮಕೇಶಿ, ರುಗ್ಮಿ ಎಲ್ಲ ರುಗ್ಮ ಅಂತಲೇ ಎಲ್ಲರ ಹೆಸರು. 3-4 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು. ಗಂಡು ಮಕ್ಕಳಿಗೆಲ್ಲ ಮದುವೆ ಆಯಿತು, ಹೆಣ್ಣು ಮಗಳು ಒಬ್ಬಳು ಮದುವೆ ಆಗುವುದಕ್ಕೆ ಉಳಿದಿದ್ದಾಳೆ. ಯಾಕೆ ಉಳಿದದ್ದು ಅಂದ್ರೆ ಆಕೆಗೆ ಕೃಷ್ಣನನ್ನು ಮದುವೆ ಆಗಬೇಕು ಅಂತ ಮನಸ್ಸು. ಇದು ಗೊತ್ತು, ಒಳಗೆಲ್ಲ ಗೊತ್ತು, ಭೀಷ್ಮಕನಿಗೂ ಗೊತ್ತು. ಆದ್ರೆ ಕೃಷ್ಣನಿಗೆ ಮದುವೆ ಮಾಡಿಕೊಡುವ ಅಂತ ಯೋಚನೆ ಮಾಡ್ತಾನಂತೆ ಭೀಷ್ಮಕ. ಆದ್ರೆ ನಮ್ಮ ದೊಡ್ಡಣ್ಣ ರುಗ್ಮಿ ಅವನು ಬಿಡುವುದಿಲ್ಲ. ಯಾಕೆ ಬಿಡುವುದಿಲ್ಲ ಅಂದ್ರೆ ರುಗ್ಮಿ ಆತ ಜರಾಸಂಧನ ಶಿಷ್ಯ. ಜರಾಸಂಧ ಹೇಳಿದ್ದಾನೆ, ಏನೇ ಆಗಲಿ ಆ ಲೂಟಿ ಹುಡುಗನಿಗೆ ಮಾತ್ರ ಹೆಣ್ಣು ಕೊಡಬಾರ್ದು, ಅಲ್ಲಿಯ ಸಂಬಂಧ ಮಾಡಬಾರ್ದು. ನಮ್ಮ ಮಹಾಶತ್ರು. ನಾನು ನನ್ನ 2 ಮಕ್ಕಳನ್ನು ಕಂಸನಿಗೆ ಕೊಟ್ಟು ಮದುವೆ ಮಾಡಿದ್ದ. ಆದರೆ ಅದರ ಪರಿಣಾಮ ಏನಾಯಿತು? ನನ್ನ ಅಳಿಯನನ್ನೇ ಸಂಹಾರ ಮಾಡಿದಂತಹ ವ್ಯಕ್ತಿ ಅವ. ಆದ್ರಿಂದ ಅವನಿಗೆ ಮಾತ್ರ ಹೆಣ್ಣು ಕೊಡಬೇಡ ಅಂತ. ಹೀಗೆ ರಾಜಕೀಯ ಕಾರಣದಿಂದಾಗಿ ರುಕ್ಮಿಣಿಯನ್ನು ಕೃಷ್ಣನಿಗೆ ವಿವಾಹ ಮಾಡಿಕೊಡುವುದಕ್ಕೆ ಹಿಂಜರಿದಿದ್ರು. ವಸ್ತುತಃ ಸಂಪೂರ್ಣ ಅರ್ಹತೆಯುಳ್ಳಂತಹ ಹುಡುಗ, ಸಂಪೂರ್ಣ ಅರ್ಹತೆಯುಳ್ಳಂತಹ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಿಣಿಯಾದಂತಹ ರುಕ್ಮಿಣೀ ದೇವಿ. ರುಕ್ಮಿಣೀ ದೇವಿಗೆ ಕೃಷ್ಣ ಏನು ಅನ್ನೋದು ಗೊತ್ತು, ಕೃಷ್ಣನಿಗೆ ರುಕ್ಮಿಣಿ ಏನು ಅಂತ ಗೊತ್ತು. ಇಬ್ಬರಿಗೆ ವಿವಾಹವನ್ನು ಮಾಡಿಸುವಲ್ಲಿ ಮಾತ್ರ ಅಣ್ಣನಾದಂತಹ ರುಕ್ಮಿ ಸಂಪೂರ್ಣ ತಡೆಯನ್ನು ಕೊಡ್ತಾನೆ. ಆತನನ್ನು ಅನುಸರಿಸಿ ನಡೆಯುವಂತಹ ಹಿರಿಯನಾದಂತಹ ಭೀಷ್ಮಕನು ಕೂಡ ಅನಿವಾರ್ಯವಾಗಿ ಆ ವಿವಾಹವನ್ನು ತಡೆದಿದ್ದಾನೆ. ಇಂಥ ಸಂದರ್ಭದಲ್ಲಿ ರುಕ್ಮಿಣೀ ದೇವಿ ಮಾಡಿದ ಕೆಲಸ, ದೊಡ್ಡ ಕೆಲಸ ಏನು ಅಂತ ಹೇಳಿದರೆ, ಒಂದು ಗ್ರಂಥ ರಚನೆ ಮಾಡಿದ್ದು, ಪದ್ಯ ರಚನೆ ಮಾಡಿದ್ದು. ಪದ್ಯ ರಚನೆ ಮಾಡಿ ಒಂದು ಭೂರ್ಜ ಪತ್ರದಲ್ಲಿ ಅದನ್ನು ಬರೆದಂತಹ ಪತ್ರವನ್ನು ಒಂದು ಸಹಸ್ರಚಂದ್ರ ದರ್ಶನ ಶಾಂತಿಯಾಗಿರ್ತಕ್ಕಂಥ ಒಬ್ಬ ಹಿರಿಯ, ಅವರಿಗೆ ಆಗತಾನೇ ಸಹಸ್ರಚಂದ್ರ ದರ್ಶನ ಶಾಂತಿಯಾಗಿತ್ತು, 80 ವರ್ಷ 81 ವರ್ಷ. ಆ ಹಿರಿಯ ಬ್ರಾಹ್ಮಣರ ಕೈಯಲ್ಲಿ ಆ ಪತ್ರವನ್ನು ಕೊಟ್ಟು ತನ್ನದೇ ರಥದಲ್ಲಿ ಆತನನ್ನು ಕೂಡಿಸಿ ದ್ವಾರಕೆಗೆ ಕಳಿಸಿದರು. ಕೃಷ್ಣನಿಗೆ ಈ ಪತ್ರವನ್ನು ತಲುಪಿಸುವುದು ತಮ್ಮ ಜವಾಬ್ದಾರಿ ಸ್ವಾಮಿ, ತಾವೇ ನನಗೆ ಗತಿ ಅಂತ ಅವರ ಪಾದಕ್ಕೆ ಬಿದ್ದು ಕೇಳಿಕೊಂಡಿದ್ದಾಳೆ. ಅವರು ಸೀದಾ ತಂದು ಕೃಷ್ಣನಿಗೆ ಪತ್ರವನ್ನು ತಲುಪಿಸಿ, ಪತ್ರ ಕೃಷ್ಣನಲ್ಲಿ ತಲುಪಿದ್ದೇ ತಡ. ಕೃಷ್ಣ ಪತ್ರವನ್ನು ಓದುವುದಕ್ಕಿಂತ ಮುಂಚೆ ಬ್ರಾಹ್ಮಣರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ. ಸ್ನಾನ ಮುಗಿಸಿ, ಅನುಷ್ಠಾನ ಮುಗಿಸಿ, ಯಾಕಂದ್ರೆ ಬಹಳ ವೇಗವಾಗಿ ಬಂದಿದ್ದಾರೆ, ಎಲ್ಲೂ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೇ ಬಂದಿದ್ದಾರೆ. ಅನುಷ್ಠಾನ ಮುಗಿಸಿ ತಮ್ಮ ಭೋಜನವನ್ನು ಮುಗಿಸಿಕೊಳ್ಳಿ ಅಂತ ಕಳಿಸಿ ತಾನು ಸಾವಕಾಶವಾಗಿ ಆ ಪತ್ರವನ್ನು ತೆಗೆದು ಓದಿದ. ಪತ್ರದಲ್ಲಿ ಏನಿತ್ತು ಅಂತ ವಾದಿರಾಜರ ಹತ್ರ ಕೇಳಿದರೆ ಸುಮಾರು 1.5 ಗಂಟೆ ಬೇಕು ಅದನ್ನು ಹೇಳಲಿಕ್ಕೆ, ಅಷ್ಟಿತ್ತು ಅದರಲ್ಲಿ. ಭುವನ ಸುಂದರ ಅನ್ನೋ ಒಂದು ಶಬ್ದಕ್ಕೆ ವಾದಿರಾಜರು ಬಹಳಷ್ಟು ವ್ಯಾಖ್ಯಾನ ಮಾಡಿದ್ದಾರೆ. ಅಂತೂ ಲೋಕದ ಸ್ವಾಮಿ ನೀನು, ನಿನ್ನನ್ನು ವಿವಾಹವಾಗುವುದಕ್ಕೆ ಅರ್ಹಳಾದಂಥ ಹೆಣ್ಣು ಮಗಳು ನಾನು. ಆದರೆ ಈ ಜಗತ್ತಿನ ತಂದೆ ತಾಯಿಯರನ್ನು ಜೊತೆ ಸೇರಿಸುವುದಕ್ಕೆ ಪ್ರತಿಬಂಧಕವಾಗಿ ಶಿಶುಪಾಲ ನಿಂತಿದ್ದಾನೆ ಅಂತ. ಇದು ಶಿಶುಪಾಲ ಬೇರೆ. ಶಿಶುಪಾಲ ಯಜ್ಞಕ್ಕೋಸ್ಕರ ಸಿದ್ಧವಾದಂತಹ ಒಂದು ಪುರೋಡಾಶ ಅನ್ನುವುದಿದೆ. ಯಜ್ಞಕ್ಕೆ ಸಿದ್ಧವಾದಂತಹ ಆ ಪವಿತ್ರವಾದ ಏನು ಊರ್ಜಾ ಅನ್ನ ಇದೆ, ಆ ಅನ್ನವನ್ನು ತಿನ್ನುವುದಕ್ಕೆ ಹೊಂಚು ಹಾಕಿ ಕುಳಿತ ನರಿಯ ಹಾಗೆ ಒಂದು ವ್ಯಕ್ತಿ ಇದೆ. ಇಲ್ಲಿ ಯಜ್ಞದಲ್ಲಿ ಯಾರು ತಗೊಳ್ಬೇಕು ಪುರೋಡಾಶವನ್ನು? ಯಜ್ಞಸ್ವಾಮಿಯಾದಂತಹ ಯಜ್ಞಪತಿ ಪರಮಾತ್ಮ ಸ್ವೀಕಾರ ಮಾಡಬೇಕು. ಸಾಕ್ಷಾತ್ ಪರಮಾತ್ಮನಾದಂತಹ ನೀನು ಈ ಯಜ್ಞದ ಹವಿಸ್ಸು ಅನಿಸಿದಂತಹ ನನ್ನನ್ನು ಸ್ವೀಕರಿಸಬೇಕಾದವ.
ಆದರೆ ಯಾವುದೋ ನರಿ ಹೊಂಚು ಹಾಕಿಕೊಂಡು ಕೂತಿದೆ, ಅದು ಬಾಸಿಂಗ ಕಟ್ಟುವುದಕ್ಕೆ ಸಿದ್ಧ ಆಗಿದೆ ಅಲ್ಲಿ. ಆದ್ರಿಂದ ನಾಳೆ ಅಲ್ಲ ನಾಡಿದ್ದು ನಡೆಯತಕ್ಕಂತಹ ನಮ್ಮ ವಿವಾಹ, ಅದಕ್ಕಿಂತ ಪೂರ್ವಭಾವಿಯಾಗಿ ನಡೆಯತಕ್ಕಂತಹ ಊರಿನ ಹೊರಭಾಗದ ಶಚಿ ದೇಗುಲದ ಸನ್ನಿಧಾನದಲ್ಲಿ ನಡೆಯುವ ಗೌರಿ ಪೂಜೆ. ಆ ಗೌರಿ ಪೂಜೆಗೋಸ್ಕರ ನಾನು ನಮ್ಮ ಎಲ್ಲವನ್ನು ಬಿಟ್ಟು ಗ್ರಾಮದ ಹೊರಗೆ ಬರತಕ್ಕಂತಹ ಸಂದರ್ಭದಲ್ಲಿ ನನ್ನ ಕಣ್ಣಿಗೆ ನೀನು ಕಾಣಿಸಿದರೆ ನಾನು ಈ ಶರೀರದಲ್ಲಿ ಸಾಧನೆ ಮಾಡ್ತೇನೆ. ಇಲ್ಲದೆ ಹೋದರೆ ಜಕ್ಯಾಂ ಅಸೂನ್ ಅಪಿ ವ್ರತ ಕೃಷಾನ್ ಶತ ಜನ್ಮಭಿ ಸ್ಯಾತ್. 100 ಜನ್ಮವಾದರೂ ತೊಂದರೆ ಇಲ್ಲ, ನಿನ್ನನ್ನೇ ಪತಿಯನ್ನಾಗಿ ಪಡಿಬೇಕು, ಮತ್ತೆ ಸಾಧನೆ ಮಾಡ್ತೇನೆ. ಹೀಗೆ ಒಂದು ಪತ್ರವನ್ನು ಬರೆದು ವಿಪ್ರರ ಕೈಯಲ್ಲಿ ಕೃಷ್ಣನಿಗೆ ತಲುಪಿಸಿದ್ದನ್ನು ಕೃಷ್ಣ ಓದಿದ. ಕೃಷ್ಣನಿಗೆ ಕಣ್ಣಲ್ಲಿ 1-2 ತುತ್ತು ನೀರು ಸುಳಿದಿದೆ. ಹೀಗೂ ಮಾಡ್ತಾರಲ್ಲ, ಅರ್ಹವಾದಂತಹ ವ್ಯಕ್ತಿತ್ವವನ್ನು ಮದುವೆ ಮಾಡಿಕೊಡುವುದು ಬಿಟ್ಟು ರಾಜಕೀಯದ ಉದ್ದೇಶದ ಕಾರಣದಿಂದ ತಡೆಯುವ ಕೆಲಸ ಮಾಡಿದ್ದಾರಲ್ಲ. ಇದಕ್ಕಿಂತ ಮೊದಲು ಎಷ್ಟೆಷ್ಟೋ ಘಟನೆಗಳು ನಡೆದಿದ್ದಾವೆ ಇದೇ ವಿವಾಹದ ದೃಷ್ಟಿಯಲ್ಲಿ. ಈಗಿನ ನಡೆದಂತಹ ಘಟನೆಯ ಕಾರಣದಿಂದ ಕೃಷ್ಣ ಆ ಹೊತ್ತಿಗೆ ದಾರುಕನಿಗೆ ತನ್ನ ರಥವನ್ನು ಸಿದ್ಧಪಡಿಸುವುದಕ್ಕೆ ಹೇಳಿದ. ಕೃಷ್ಣ ಸಾರಥಿಯಾದಂತಹ ದಾರುಕ ಶೈಬ್ಯ ಬಲಾಹಕ ಮೊದಲಾದ ಶ್ರೇಷ್ಠ ಕುದುರೆಗಳನ್ನು 4 ಕುದುರೆಗಳನ್ನು ರಥಕ್ಕೆ ಕಟ್ಟಿದ. ರಥ ಹೊರಡುವುದಕ್ಕೆ ಸನ್ನದ್ಧವಾಗಿದೆ. ಅಷ್ಟು ಹೊತ್ತಿಗೆ ಬಲರಾಮ ಕಾಣಿಸಿದ. ಬಲರಾಮ ಬರುವ ಹೊತ್ತಿಗೆ ಈ ಕಡೆಯಿಂದ ಬ್ರಾಹ್ಮಣರು ಕೂಡ ಊಟ ಮುಗಿಸಿ ಬಂದಾಗಿದೆ. ಕೃಷ್ಣ ಕೇಳಿದ, ಆಚಮನ ಆಯ್ತೋ ಅಂತ ಕೇಳಿದ. ಆಚಮನಾಗಿ ತೀರ್ಥ ತಗೊಂಡಾಯ್ತು ಅಂತ ಹೇಳಿದರು ಬ್ರಾಹ್ಮಣ. ಅವರು ಊಟಕ್ಕಿಂತ ಮುಂಚೆಯೂ ತೀರ್ಥ, ಊಟ ಆದ ಮೇಲೆಯೂ ಭುಕ್ತ ಪೀತ ದೋಷ ವಿಶುದ್ಧ್ಯರ್ಥಂ ಅಂತ ಅದಕ್ಕೋಸ್ಕರ ಮತ್ತೆ ತೀರ್ಥ ಪ್ರಾಶನವೂ ಮಾಡಿ ಆಗಿದೆ. ಬ್ರಾಹ್ಮಣರ ಹತ್ರ ತಮಗೆ ವಿಶ್ರಾಂತಿ ಅನಿವಾರ್ಯವೋ ಅಂತ ಕೇಳಿದ ಕೃಷ್ಣ. ಇಲ್ಲ, ರಥದಲ್ಲೇ ಮಾಡಿಕೊಳ್ಬಹುದು ಅಂತ. ಅವರಿಗೆ ಓಡಾಡುವಾಗ ನಿದ್ದೆ ಮಾಡಿಯೂ ಅಭ್ಯಾಸ ಇದೆ ಅಂತ ಅರ್ಥ. ಹಾಗಾಗಿ ರಥಕ್ಕೆ ಬ್ರಾಹ್ಮಣರನ್ನು ತಾನು ಏರಿಸಿಕೊಂಡು ಬಂದಂತಹ ಬಲರಾಮನ ಕೈಯಲ್ಲಿ, ಅಣ್ಣ ವಿದರ್ಭಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳುವಷ್ಟೊತ್ತಿಗೆ ರಥಾಷ್ಟುತರು ಹೋಗಿ ಆಗ್ತದೆ. ಯಾಕೆ ಏನು ಅಂತ ಹೇಳುವುದಕ್ಕೆ ಬರುಸೊತ್ತಿಲ್ಲ. ವಿದರ್ಭಕ್ಕೆ ಹೋಗ್ತಾನೆ ಅಂತ ಕೇಳಿದಂತಹ ಅಣ್ಣ ಬಲರಾಮ, ಇದು ಸ್ವಲ್ಪ ಅಪಾಯಕರವಾದ ಸನ್ನಿವೇಶ. ಯಾಕಂದರೆ ವಿದರ್ಭದಲ್ಲಿ ರುಕ್ಮಿಣೀ ದೇವಿಗೆ ಮದುವೆಯನ್ನು ಏರ್ಪಾಡು ಮಾಡಿದ್ದಾರೆ. ಅಕ್ಕಪಕ್ಕದ ರಾಜ್ಯಗಳಿಗೆಲ್ಲ ಮದುವೆಯ ಆಹ್ವಾನ ಪತ್ರಿಕೆ ತಲುಪಿದೆ. ಆದರೆ ದ್ವಾರಕೆಗೆ ಆಹ್ವಾನ ಬರಲಿಲ್ಲ. ಇದರ ಅರ್ಥ ಏನು ಅಂದರೆ ದ್ವಾರಕೆಯವರು ವಿವಾಹಕ್ಕೆ ಹೋಗುವಂತಿಲ್ಲ ಅಂತ ಅರ್ಥ. ಕೃಷ್ಣ ಅಲ್ಲಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ಗಲಾಟೆ ಆಗ್ತದೆ, ದೊಡ್ಡ ಗಲಾಟೆ ಆಗ್ತದೆ. ಯಾಕೆಂತ ಹೇಳಿದರೆ ನಮಗೆ ಆಗದೇ ಇದ್ದವರೆಲ್ಲ ಅಲ್ಲಿ ಸೇರಿದ್ದಾರೆ. ಅಲ್ಲಿ ಸೇರಿರುವುದೇ ಅಂತವರೇ. ಆ ಕಡೆಯಿಂದ ಸಾಲ್ವ ದೇಶದ ಅಧಿಪ ಬಂದಿದ್ದಾನೆ, ಬ್ರಹ್ಮದತ್ತ ಅಂತ ಅವನಿಗೆ ಹೆಸರು. ನಮ್ಮನ್ನು ಕಂಡ್ರೆ ಆಗದೇ ಇರತಕ್ಕಂಥ ವ್ಯಕ್ತಿ. ಇನ್ನು ಈ ಕಡೆಯಿಂದ ಗಮನಿಸಿದರೆ ಏಕಲವ್ಯನನ್ನು ಕರೆದಿದ್ದಾರೆ ಅಂತ ಅಲ್ಲಿಗೆ. ಇನ್ನು ಜರಾಸಂಧನ ಕಡೆಯವರಂತೂ ಎಲ್ಲರೂ ಸೇರಿದ್ದಾರೆ ಅಲ್ಲಿ. ಜರಾಸಂಧನ ಮಗನಾದ ಸಹದೇವನು ಕೂಡ ದೊಡ್ಡ ದೊಡ್ಡ ಆನೆಗಳ ಸೇನೆಯನ್ನು ಹಿಡ್ಕೊಂಡು ಅಲ್ಲಿಗೆ ಹೋಗಿದ್ದಾನೆ. ಶಿಶುಪಾಲ ಚೇದಿ ದೇಶದ ಅಧಿಪನಾಗಿರತಕ್ಕಂತಹ ದಮಘೋಷ ಎಲ್ಲರೂ ಸೇರಿದ್ದಾರೆ. ದಂತವಕ್ರನು ಕೂಡ ಅಲ್ಲಿ ಮಹಾಸೇನೆಯ ಜೊತೆಗೆ 1 ಅಕ್ಷವು ಇಡೀ ಸೇನೆಯನ್ನು ಕರ್ಕೊಂಡು ಹೋಗಿದ್ದಾನೆ. ಇವರೆಲ್ಲ ಈ ದ್ವಾರಕೆಯನ್ನು ದ್ವೇಷಿಸತಕ್ಕಂತಹ ವ್ಯಕ್ತಿಗಳು. ಅವರೆಲ್ಲ ಅಲ್ಲಿ ಸೇರಿದ್ದಾರೆ ಅಂತ ಆದ ಮೇಲೆ ಕೃಷ್ಣ ಒಬ್ಬನೇ ಒಂದು ಬಿಲ್ಲು ಮತ್ತು 4 ಬಾಣ ಬಿಟ್ಟರೆ ಬೇರೇನೂ ತಗೊಂಡು ಹೋಗಲಿಲ್ಲ. ಆದ್ದರಿಂದ ಇವನ ಸಹಾಯಕ್ಕೋಸ್ಕರ ಇಡೀ ಸೇನೆ ಹೊರಡಬೇಕು ಅಂತ ವ್ಯವಸ್ಥೆ ಮಾಡಿದ. ಅಷ್ಟೂ ಸೇನೆಯನ್ನು ಸೇರಿಸಿ ಬಲರಾಮನ ನೇತೃತ್ವದಲ್ಲಿ ಒಂದು ದಂಡಯಾತ್ರೆ ಅನ್ನೋದು ಶುರುವಾಯಿತು. ಎಲ್ಲಿಗೆ? ವಿದರ್ಭ ದೇಶಕ್ಕೆ. ಇವರೆಲ್ಲ ಹೊರಟವರು ಅಲ್ಲಿ ತಲುಪಿದ್ದು ಯಾವಾಗ ಅಂದರೆ ಭಗವಂತ ಕೃಷ್ಣ ಎಲ್ಲ ಕೆಲಸ ಮುಗಿಸಿ ಹಿಂತಿರುಗುವ ಸಮಯದಲ್ಲಿ ಅಲ್ಲಿ ತಲುಪಿದ್ದು ಇವರೆಲ್ಲ. ಕೃಷ್ಣನ ರಥ ಎಷ್ಟು ವೇಗವಾಗಿ ಸಾಗಿದೆ ಅಂದರೆ ಮರುದಿವಸ ಬೆಳಗ್ಗೆ 4 ಗಂಟೆ ಹೊಡೆಯುವುದಕ್ಕಿಂತ ಮುಂಚೆ ವಿದರ್ಭ ದೇಶದ ಹೊರಭಾಗದ ಮಹಾಕೋಟೆಯ ದ್ವಾರದ ಮುಂದೆ ರಥ ನಿಂತಿದೆ. ದ್ವಾರದ ಮುಂದೆ ರಥ ನಿಂತ ಕೂಡಲೇ ಯಾರು ಏನು ಅಂತೇಳಿ ಅವ ಟಾರ್ಚ್ ಹಾಕಿ ನೋಡಿದ. ಕೃಷ್ಣನನ್ನು ನೋಡುವುದಕ್ಕೆ ನಿಜವಾಗಿ ಲೈಟ್ ಹಾಕಬೇಕು ಅಂತಿಲ್ಲ, ಕೃಷ್ಣ ಪ್ರಕಾಶದಿಂದ ಅವರು ಕಾಣಿಸ್ತಾರೆ. ಇದು ಬಂದದ್ದು ಕೃಷ್ಣ, ತಲೆಯಲ್ಲಿ ಬೇರೆ ನವಿಲಗರಿ ಇದೆ. ಓಡಿ ಹೋದ್ರಂತೆ. ಓಡಿ ಹೋಗಿ ಜರಾಸಂಧ ಅಷ್ಟೊತ್ತಿಗೆ ಸಭೆ ಶುರು ಮಾಡಿದ್ದ. ಬೆಳಗ್ಗೆ 4 ಗಂಟೆಯ ಸಭೆ. ಏನು ಸಭೆ? ಇವತ್ತು ವಿವಾಹದ ಕಾರ್ಯ, ದ್ವಾರಕೆಯಿಂದ ಯಾರಾದರೂ ಬಂದರೆ ತುಂಬ ಜಾಗ್ರತೆ, ಅಲ್ಲಿ ಇಂಥ ಸೇನೆ ನಿಂತಿರಬೇಕು, ಇಂಥ ಸೇನೆ ನಿಂತಿರಬೇಕು ಅಂತ ವ್ಯವಸ್ಥೆ. ಅಷ್ಟರಲ್ಲಿ ಸರಿಯಾಗಿ ಕೃಷ್ಣ ಬಂದಿದ್ದಾನೆ ಅಂತ ಸುದ್ದಿ ಬಂತು. ಜರಾಸಂಧನ ಮೈಯೆಲ್ಲ ನಡುಗಿ ಬೆವರು ಇಳಿತಾ ಇದೆ. ಆದರೆ ಜೋರಾಗಿ ನಕ್ಕಂತೆ. ಓ, ಅವನು ಬಂದ, ನನಗೆ ಮೊಮ್ಮಗ ಆಗಬೇಕು ಅಂತ ಹೇಳ್ತಾನೆ. ಅವನು ಬಂದ ಅಂತ ಆದರೆ ಸ್ವಲ್ಪ ಜಾಗೃತಿಯಾಗಿರಿ, ಅವನಿಗೆ ಊರ ಒಳಗೆ ಎಲ್ಲೂ ಕೂಡ ಅವಕಾಶ ಕೊಡಬೇಡಿ.
ಅವನು ಎಷ್ಟು ಸೇನೆ ಕರ್ಕೊಂಡು ಬಂದಿದ್ದಾನೆ? ಏನೂ ಇಲ್ಲ, ಬರೀ ಒಂದು ರಥದಲ್ಲಿ ಒಂದು ಬಿಲ್ಲು ಬಾಣ ಬಿಟ್ಟರೆ ಮತ್ತೇನಿಲ್ಲ. ಓ, ಹಾಗಾದರೆ ಅವನ ಸೋದರತ್ತೆಯ ಮಗನ ಮದುವೆಗೆ, ಸೋದರತ್ತೆಯ ಮಗ ಆಗಬೇಕು ಶಿಶುಪಾಲನ ಮದುವೆಗೆ ಆತ ಜೀರಿಗೆ ಬೆಲ್ಲ ಹಾಕುವುದಕ್ಕೆ ಬಂದ. ಆದರೆ ಊರ ಒಳಗೆ ಮಾತ್ರ ಅವನಿಗೆ ಅವಕಾಶ ಕೊಡಬೇಡಿ, ಊರ ಹೊರಗೆ ಎಲ್ಲಿಯಾದರೂ ಅವನಿಗೆ ಅತಿಥಿ ಗೃಹದ ವ್ಯವಸ್ಥೆಯನ್ನು ಮಾಡಿ ಅಂತ ಜರಾಸಂಧ ಹೇಳಿದ. ಹಾಗೆ ನಮ್ಮ ಶ್ರೀಕೃಷ್ಣನಿಗೆ ವ್ಯವಸ್ಥೆ ಎಲ್ಲಿ ಮಾಡಿದ್ರು ಅಂದರೆ, ಊರ ಹೊರಗೆ ಒಂದು ನದಿ ತೀರದಲ್ಲಿ ಒಂದು ಗೆಸ್ಟ್ ಹೌಸ್ ಇತ್ತು, ಅಲ್ಲಿ ಈತನಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿತು. ಕೃಷ್ಣನಿಗೆ ಭಾರಿ ಖುಷಿಯಾಯಿತು, ಒಳ್ಳೆ ಮಡಿಯಲ್ಲಿ ಸ್ನಾನ ಮಾಡಲಿಕ್ಕೆಲ್ಲ ಅವಕಾಶ ಉಂಟು. ಅವನಲ್ಲಿ ಪರಿಶುದ್ಧವಾಗಿ ಸ್ನಾನ ಮಾಡಿ ಅಷ್ಟು ಸಮಯದ ಎಲ್ಲ ಸಂಧ್ಯಾ ವಂದನೆಯನ್ನು ಒಂದೇ ದಿವಸ ಮಾಡಿದ. ಅವನಿಗೆ ಉಪನಯನ ಆದ ಹೊತ್ತಿಂದ ಹೆಚ್ಚು ಪುರುಸೊತ್ತಿಲ್ಲ, ಯಾಕಂದ್ರೆ ಗುರುಕುಲದಲ್ಲಿ 64 ದಿವಸ ಓದುವುದೇ ಮುಖ್ಯ. 10 ಗಾಯತ್ರಿಗಿಂತ ಜಾಸ್ತಿ ಮಾಡಲಿಕ್ಕೆ ಪುರುಸೊತ್ತಾಗುವುದಿಲ್ಲ ಬ್ರಹ್ಮಚರ್ಯದಲ್ಲಿ. ಆಮೇಲೆ ಬಂದ್ರೆ ಇಲ್ಲಿ ಜರಾಸಂಧ ಯುದ್ಧಕ್ಕೆ ಬಂದಿದ್ದಾನೆ ಅಂತ ಅವನನ್ನು 19 ಬಾರಿ ಓಡಿಸುವ ಕೆಲಸ, ಅದರಲ್ಲಿ ಸಿಕ್ಕಾಬಟ್ಟೆ ಪುರುಸೊತ್ತಿಲ್ಲ. ಈಗ ಶಾಂತವಾಗಿ ಬೆಳಗ್ಗೆ 7:30 ಗಂಟೆಯ ತನಕ ಸಂಧ್ಯಾವಂದನೆ. ಲಭ್ಯವು ಅವನ ಸಂಧ್ಯಾವಂದನೆಯನ್ನು ವಾದಿರಾಜರು ವರ್ಣನೆ ಮಾಡ್ತಾರೆ. ಯಾರನ್ನು ಧ್ಯಾನ ಮಾಡಿದ? ಸ್ವಾತ್ಮಾನಂದ ದೇವಂತೆ, ಅವನನ್ನೇ ಅವನು ಧ್ಯಾನ ಮಾಡುದಂತೆ. ಹೀಗೆ ಆತನ ಅನುಷ್ಠಾನ ಮುಗಿಸಿ ತಾನು ಪೀತವಾಸನಾಗಿ ವನಮಾಲಾಧಾರಣೆಯನ್ನು ಮಾಡಿ ಶುದ್ಧವಾದಂತಹ ಶಿಖಂಡಿಯನ್ನು ಶಿರದಲ್ಲಿ ಧರಿಸಿ ಶಿಖಂಡ ಪತ್ರನಾಗಿ ಆತ ಮುಂಭಾಗದಲ್ಲಿ ಬಂದರೆ ಉದಿಸುವ ಭಾನುವಿನ ಹಾಗೆ ಫಳಫಳ ಅಂತ ಹೊಳೆಯುವ ಈ ವ್ಯಕ್ತಿತ್ವವನ್ನು ನೋಡುವುದಕ್ಕೋಸ್ಕರ ಆ ವಿದರ್ಭ ದೇಶದ ಎಲ್ಲ ವ್ಯಾಪಾರಿಗಳು ಬಂದಿದ್ದಾರೆ. ಎಲ್ಲ ವ್ಯಾಪಾರಿಗಳು ಮತ್ತು ಊರಿನ ಹೆಂಗಸರು ಬರುವಾಗ ತಟ್ಟೆಯಲ್ಲಿ ಬೆಣ್ಣೆ, ಚಕ್ಕುಲಿ, ಆಮೇಲೆ ಬೇರೆ ಬೇರೆ ಉಂಡೆಗಳು, ಕೃಷ್ಣನಿಗೆ ಭಾರಿ ಇಷ್ಟ ಅಂತ ಯಾರೋ ಹೇಳಿದ್ದಾರೆ, ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ. ವೈಶ್ಯರೆಲ್ಲ ಬರುವಾಗ, ವ್ಯಾಪಾರಿಗಳು ಬರುವಾಗ ಬಂಗಾರದ ತಟ್ಟೆಯಲ್ಲಿ ರತ್ನ ವೈಡೂರ್ಯ ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಅವರಿಗೆ ಊರಿನ ಜ್ಯೋತಿಷ್ಕರು ಹೇಳಿದ್ದಾರೆ, ಕೃಷ್ಣನಿಗೆ ನೀವು 1 ಕೊಟ್ಟರೆ ನಿಮಗೆ 10 ಕೊಡ್ತಾನೆ ಅಂತ. ಹೀಗೆ ಅವರೆಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಕೃಷ್ಣ ಅವರನ್ನೆಲ್ಲ ತನ್ನ ದೃಷ್ಟಿಯಿಂದಲೇ ನೋಡಿ ಅವರು ಕೊಟ್ಟದ್ದನ್ನೆಲ್ಲ ಮುಟ್ಟಿ ಅವರಿಗೆ ಮತ್ತೆ ಸಮರ್ಪಿಸಿ ತಾನು ಪ್ರತಿಯೊಬ್ಬರನ್ನೂ ತನ್ನ ನಗುಮುಖದಿಂದ ಅನುಗ್ರಹ ಮಾಡ್ತಾ ಇದ್ದಾನೆ. ಅಷ್ಟು ಹೊತ್ತಿಗೆ ಆಕಾಶದಲ್ಲಿ ಸೂರ್ಯ ಮೇಲೆ ಬಂದದ್ದನ್ನು ಕಂಡ. ತಮ್ಮ ರುಕ್ಮಿಣಿಯ ಪತ್ರದಲ್ಲಿದ್ದ ಕಾಲ ಸಮೀಪಿಸ್ತಾ ಇದೆ. ಆದ್ದರಿಂದ ದಾರುಕ ಸಿದ್ಧಪಡಿಸಿದಂತಹ ರಥದಲ್ಲಿ ಕುಳಿತ. ಅವನಿಗೆ ಹೆಚ್ಚು ದೂರ ಹೋಗುವ ಕೆಲಸ ಇರಲಿಲ್ಲ, ಯಾಕಂದರೆ ಊರ ಹೊರಗೆ ಇವನಿಗೆ ವಸತಿ ವ್ಯವಸ್ಥೆ. ಈ ರುಕ್ಮಿಣೀ ದೇವಿ ಶಚಿ ಪೂಜೆಯನ್ನು ಮಾಡಿ ಗೌರಿ ಪೂಜೆಗೆ ಬರುವ ಊರ ಹೊರಗಿನ ದೇವಸ್ಥಾನವು ಕೂಡ ಅಲ್ಲೇ ಪಕ್ಕದಲ್ಲಿದೆ. ಇದು ಜರಾಸಂಧನಿಗೆ ಗೊತ್ತಿಲ್ಲ, ಊರ ಹೊರಗೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದಾನೆ. ಕೃಷ್ಣನಿಗೆ ಅನುಕೂಲವೇ ಆಗಿದೆ. ಯಾವಾಗ ಊರ ಹೊರಗಿನ ದೇವಸ್ಥಾನಕ್ಕೆ ರುಕ್ಮಿಣೀ ದೇವಿ ಪೂಜೆಗೆ ಹೋಗುವ ವ್ಯವಸ್ಥೆ ಆಯಿತು, ಜರಾಸಂಧನಿಗೆ ತಲೆಗೆ ಬಂತು, ಅಲ್ಲೇ ಕೃಷ್ಣನಿಗೆ ವ್ಯವಸ್ಥೆ ಮಾಡಿದ್ದೇವೆ. ಅದಕ್ಕೋಸ್ಕರ ಸ್ವಲ್ಪ ರಕ್ಷಕ ಭಟರ ವ್ಯವಸ್ಥೆ ಜಾಸ್ತಿ ಮಾಡಿದ. ಜಾಗ್ರತೆ ಹೇಳಿದ, ನೀವು ಎಲ್ಲೂ ತಪ್ಪಿಸಬಾರ್ದು, ರುಕ್ಮಿಣಿ ಎಲ್ಲಿ ಹೋಗ್ತಾಳೆ ಅಲ್ಲಿ ರಕ್ಷಣೆ ಕೊಡಬೇಕು ಅಂತ. ದೇವಸ್ಥಾನದ ಒಳಗೆ ಪ್ರವೇಶಿಸಿದ್ದಾಳೆ. 16 ಜನ ಬ್ರಾಹ್ಮಣ ಪುರಂಧ್ರಿಯರನ್ನು ಮುಂದಿಟ್ಟುಕೊಂಡು ಅವರು ಹೇಳಿದಂತಹ ಕ್ರಮದಲ್ಲಿ, ಅವರ ಪೌರೋಹಿತ್ಯದಲ್ಲಿ ಈಕೆ 16 ಗೌರಿ ಪೂಜೆಯನ್ನು ಮಾಡ್ತಾಳೆ. 16 ವಾಯನಗಳನ್ನು ಆ 16 ವಿಪ್ರ ಸ್ತ್ರೀಯರಿಗೆ ತಾನು ಅರ್ಪಿಸಿ ಗೌರಿಯನ್ನು ಅರ್ಚನೆ ಮಾಡ್ತಾಳೆ. ಅವಳಿಗೆ ಮನಸ್ಸಿನಲ್ಲಿ ಕೃಷ್ಣ ಬಿಟ್ಟರೆ ಮತ್ತೊಂದಿಲ್ಲ. ಗೌರಿ ತಿಳಿದಾಗಲೂ ಕೃಷ್ಣನೇ ನೆನಪಾಗುವುದು. ಕೃಷ್ಣನನ್ನೇ ಪೂಜಿಸಿದ್ದಾಳೆ. ಪೂಜಿಸಿ ಕೃಷ್ಣನನ್ನೇ ಮನಸ್ಸಿನಲ್ಲಿ ತುಂಬಿಸಿಕೊಂಡು ಆ 16 ಜನ ಬ್ರಾಹ್ಮಣ ಮುತ್ತೈದೆಯರ ಜೊತೆಗೆ ತಾನು ಆ ದೇವಸ್ಥಾನದಿಂದ ಹೊರಗೆ ಮನಸ್ಸಿನಲ್ಲಿ ಕೃಷ್ಣನನ್ನು ತುಂಬಿಸಿಕೊಂಡು ಹಾಗೆ ಕಣ್ಣು ಅರಳಿಸಿ ನೋಡಿದಾಗ ಯಾವ ಕೃಷ್ಣ ಮನಸ್ಸಿನಲ್ಲಿ ಪರಿಶೋಭಿಸ್ತಾ ಇದ್ನೋ ಅದೇ ಕೃಷ್ಣ ಉದೀಪ ಭಾನುವಿನ ಹಾಗೆ ಮುಂದಿನ ರಥದಲ್ಲಿ ಕಾಣಿಸ್ತಾನೆ. ಆಮೇಲೆ ಅವಳಿಗೆ ಯಾವ ಲೋಕದಲ್ಲಿದ್ದೇನೆ ಅಂತ ಗೊತ್ತಿಲ್ಲ. ರಥದ ಕಡೆಗೆ ತನ್ನ ಹೆಜ್ಜೆಯನ್ನು ಹಾಕುವುದಕ್ಕೆ ಶುರು ಮಾಡಿದ್ನು. ಈ ರಕ್ಷಣೆಗೋಸ್ಕರ ಇರುವವರು ಏನು ಮಾಡಬೇಕಿತ್ತು? ಅಲ್ಲೆಲ್ಲ ದಾರಿ ಇಲ್ಲಿಂದ ಹೇಳಬೇಕಲ್ಲ. ಆದರೆ ಜರಾಸಂಧ ಹೇಳಿದ್ದೇನೆ ಅವರಿಗೆ, ಇವಳು ಎಲ್ಲಿ ಹೋಗ್ತಾಳೆ ಅಲ್ಲಿ ರಕ್ಷಣೆ ಕೊಡಿ ಅಂತ. ಇವರು ಕೂಡ ರಥದ ಕಡೆಗೆ ಹೊರಟರು. ರಥದ ಕಡೆಗೆ ಹೊರಟಾಗ ರಥದಲ್ಲಿದ್ದಂತಹ ಕೃಷ್ಣ ನಗುತ್ತಾ ಇದ್ದಾನೆ. ಇವಳು ಕೂಡ ಮಂದಸ್ಮಿತದಿಂದ ಶೋಭಿಸ್ತಾ ಇದ್ದಾಳೆ. ರಥದ ಹತ್ತಿರ ಹೋಗಿ ತಾನು ಕೈ ಮುಂದೆ ಮಾಡಿದಾಗ ಭಗವಂತ ಕೃಷ್ಣ ತನ್ನ ಬಲಗೈಯಿಂದ ಆಕೆಯ ಬಲಗೈ ಅಂಗುಷ್ಠ ಸಹಿತವಾಗಿ ತಾನು ಸಿಡಿದು ರಥದಲ್ಲಿ ಏರಿಸಿಕೊಂಡಿದ್ದಾನೆ. ಸುತ್ತಮುತ್ತ ಇರುವವರಿಗೆಲ್ಲ ಅನಿಸುವುದು, ಇವರಿಬ್ಬರು ರಥದಲ್ಲಿ ನಿಂತದ್ದನ್ನು 1 ಬಾರಿ ನೋಡದೆ ಹೋದರೆ ದೇವರು ಕೊಟ್ಟ ಕಣ್ಣಿಗೆ ಏನು ಫಲ, ಲೋಚನೆ ಇರು ವಂಚಿತೋಸಿ. ಅದರ ಜೊತೆಗೆ ಅಲ್ಲಿ ಶಿಶುಪಾಲ ನೆನಪಾಗ್ತಾನೆ, ಪುಣ್ಯಾಹವಾಚನಾಗಿ ಬಾಸಿಂಗ ಗಟ್ಟಿಯಾಗಿದೆ. ಇದು ಒಂದು ಕಾಗೆ ಕೋಗಿಲೆಗೆ ಮದುವೆ ಮಾಡಿದರೆ ತೊಂದರೆ ಇಲ್ಲ, ನವಿಲು ಮತ್ತು ಕಾಗೆಗೆ ಮದುವೆ ಮಾಡಿದರೆ ಹೇಗಿರ್ತದೆ?
ನವಿಲಿನ ಸ್ಥಾನದಲ್ಲಿರತಕ್ಕಂತಹ ರುಕ್ಮಿಣಿ ದೇವಿಗೆ ಹೋಗಿ ಹೋಗಿ ಅಂಥ ಹುಡುಗನ ಈ ಕೃಷ್ಣ ಮತ್ತು ರುಕ್ಮಿಣಿ ಒಟ್ಟಿಗೆ ಕೂತದ್ದನ್ನು ನೋಡಿದರೆ ನಾವು ಜಗದಾದಿ ದಂಪತಿಗಳನ್ನು ನೋಡಿದ ಪುಣ್ಯ ಬರ್ತದೆ ಅಂತ ಇವರ ಮನಸ್ಸು ಹೇಳ್ತಾ ಇದೆ. ಕೈಯಲ್ಲಿ ಕತ್ತಿ, ಈಟಿ, ಬರ್ಜಿ, ಬಿಲ್ಲು ಇದ್ದದ್ದು ನೆನಪಿಲ್ಲ, ಕೈಯಲ್ಲಿ ಮಂತ್ರಾಕ್ಷತೆ ಇದೆ ಅಂತ ಅಂದ್ಕೊಂಡಿದ್ದಾರೆ. ರಥ ಹತ್ತಿದ್ದಾರೆ, ಇಬ್ಬರು ರಥ ಏರಿದ್ದು ತಡ. ಇವರೆಲ್ಲ ಧನ್ಯತಾಭಾವದಿಂದ ನೋಡ್ತಾ ಇದ್ದಾರೆ. ಧನ್ಯತಾಭಾವದಿಂದ ನೋಡ್ತಾ ಇದ್ದ ಹಾಗೆ ನಮ್ಮ ದಾರುಕ ರಥವನ್ನು ತಿರುಗಿಸಿದ. ಕುದುರೆಗಳು ಧೂಳನ್ನೆಬ್ಬಿಸಿಕೊಂಡು ಆ ಕಡೆ ಸಾಗಿದವು. ಆ ಧೂಳಿನಿಂದಾಗಿ ರಥದಲ್ಲಿದ್ದಂತಹ ರುಕ್ಮಿಣಿ ಕೃಷ್ಣರು ಕಾಣದಾಗಿ ಹೋದರು. ಯಾವಾಗ ರುಕ್ಮಿಣಿ ಕೃಷ್ಣರು ಕಾಣಿಸ್ತಾ ಇಲ್ಲ ಆವಾಗ ಇವರು ಕೈಯಲ್ಲಿ ಇರುವುದೇನು ಅಂತ ನೋಡ್ತಾರೆ. ನೋಡಿದ್ರೆ ಕತ್ತಿ ಬರ್ಜಿ ಉಂಟು. ಇದು ಯಾಕೆ ಕೊಟ್ಟದ್ದು? ಮರ್ತೋಗಿದೆ ಅವರಿಗೆ. ಇದು ಯಾಕೆ ಇಟ್ಟದ್ದು? ತರಕಾರಿ ಕತ್ತರಿಸುವುದಕ್ಕಂತ ಯೋಚನೆ ಮಾಡಿದ್ರು. ಯಾಕಿದು? ಓ, ರುಕ್ಮಿಣಿಯನ್ನು ಪಾಲನೆ ಮಾಡುವುದಕ್ಕೆ. ಇಲ್ಲದೆ ಹೋದ್ರೆ ನಮ್ಮ ತಲೆ ತೆಗಿತಾರೆ ಅಂತ ಎಚ್ಚರ ಆದದ್ದೇ ತಡ. ಹೊಡೀರಿ ಬಡೀರಿ ಅಂತ ಒಂದಷ್ಟು ದೂರ ಓಡಿ ಆಮೇಲೆ ಧೂಳು ತಿಂದುಕೊಂಡು ಹಿಂದೆ ಬಂದರು. ಜರಾಸಂಧನಿಗೆ ವಿಷಯ ಮುಟ್ಟಿಸಿದರು. ಜರಾಸಂಧನಿಗೆ ವಿಷಯ ಕೇಳಿ ಏನು ಅವನು ಬೇಸರ ಮಾಡ್ಕೊಳ್ಬೇಕಿತ್ತಲ್ವ. ಆದರೆ ಎಷ್ಟು ಧೂರ್ತ ರಾಜಕಾರಣಿ ಜರಾಸಂಧ ಅಂದರೆ, ಅವಾಗ ಒಂದು ದೊಡ್ಡದಾಗಿ ವಿಕಟಾಟಹಾಸ ಮಾಡಿದ. ನಂಗೆ ಗೊತ್ತಿತ್ತು ಈ ವಿಷಯ ಅಂತ ಹೇಳ್ತಾನೆ. ಅವನ ಹೀಗೆ ಮಾಡ್ತಾನೆ ನಂಗೆ ಗೊತ್ತಿತ್ತು, ಇದು ಆಗುವ ವಿಷಯ. ಇಲ್ಲಿಯ ತನಕ ಮಾಡಿದ್ದೇ ಹೀಗೆ. ಒಂದು ಬಾರಿಯೂ ನನ್ನನ್ನು ಸರಿಯಾದ ಮಾರ್ಗದಲ್ಲಿ ಸೋಲಿಸಲಿಲ್ಲ. ಪ್ರತಿಯೊಂದು ಬಾರಿಯೂ ನನ್ನಲ್ಲಿ ಸೋತವ, ಆದರೆ ನಾನೇ ಗೆದ್ದದ್ದು ಊರಲ್ಲೆಲ್ಲ ಹೆಸರು ಮಾಡಿದ್ದಾನೆ. ಇಷ್ಟು ಕೆಟ್ಟ ಸುಳ್ಳು, ಹಸಿ ಸುಳ್ಳು ಅಂತ ಹೇಳೋದಿಲ್ವ, ಆ ರೀತಿಯ ಸುಳ್ಳನ್ನು ಸಭೆಯಲ್ಲಿ ಹೇಳಿ ಯಾರು ಯೋಚನೆ ಮಾಡಬೇಡಿ. ಹೋಗಲಿ, ಅವನನ್ನು ಬೆನ್ನಟ್ಟಿಕೊಂಡು ಯಾರು ಹೋಗಬೇಡಿ. ಕಳ್ಳ ಕದ್ದುಕೊಂಡು ಹೋಗಿದ್ದಾನೆ. ನಾವು ನಮ್ಮ ಶಿಶುಪಾಲ ಇದ್ದಾನೆ, ಅವನಿಗೆ ಬೇಕಾದಷ್ಟು ಹೆಣ್ಣು ಮಕ್ಕಳಿದ್ದಾರೆ, ಮದುವೆ ಮಾಡಿಬಿಡುವ ಅಂತ. ಆದರೆ ರುಗ್ಮಿ ಈ ವಿಷಯವನ್ನು ಸಹಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದರೆ ಅವನ ನೇತೃತ್ವದಲ್ಲಿ ಮದುವೆ ನಡೆಯುತ್ತೆ. ಅಪ್ಪನಾದ ಭೀಷ್ಮಕನು ಕೂಡ ಹಿಂದೆ ಸರಿದಿದ್ದಾನೆ. ಹಾಗಾಗಿ ರುಗ್ಮಿ ನಾನು ಕೃಷ್ಣನನ್ನು ಸಾಯಿಸದೆ ಊರಿಗೆ ಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿ ಒಂದು ಪ್ರತಿಜ್ಞೆಯನ್ನು ಮಾಡಿ ಹೋದವ. ಅವ ಬದುಕಿರುವಲ್ಲಿಯ ತನಕವೂ ಊರಿಗೆ ಪ್ರವೇಶ ಮಾಡಲಿಲ್ಲ. ಆಮೇಲೆ ಚಟ್ಟದಲ್ಲೇ ಬಂದದ ಊರಿಗೆ. ಅವನು ಭೋಜಕಟವೆಂಬ ಪ್ರದೇಶದಲ್ಲಿ ಭಗವಂತ ಶ್ರೀಕೃಷ್ಣನಿಂದ ತಲೆಬೋಳಿಸಲ್ಪಟ್ಟು ಕೂತವ. ಭಗವಂತ ಶ್ರೀಕೃಷ್ಣ ಅಲ್ಲಿಗೆ ಬಂದಂತಹ ತನ್ನ ಅಣ್ಣನಾದಂತಹ ಬಲರಾಮನ ಜೊತೆಗೆ ಪರಸ್ಪರ ಸಂಭಾಷಣೆಯನ್ನು ಮಾಡಿ ಬಲರಾಮನ ನೇತೃತ್ವದಲ್ಲಿ ದೊಡ್ಡ ದಿಬ್ಬಣ ದ್ವಾರಕಾಪಟ್ಟಣವನ್ನು ಪ್ರವೇಶಿಸಿತು. ದ್ವಾರಕಾಪಟ್ಟಣ ಸಂಪೂರ್ಣ ಅಲಂಕೃತವೂ ಅಲಂಕೃತ, ನವ ವಧುವಿನ ಹಾಗೆ ಸಿಂಗರಿಸಲ್ಪಟ್ಟಿದೆ ಅಂತೆ ದ್ವಾರಕಾಪಟ್ಟಣ. ಯಾಕಂದರೆ ದ್ವಾರಕೆಯ ಸಮಗ್ರ ಪ್ರಜೆಗಳಿಗೆ ಒಂದು ಖುಷಿ. ಏನು ಖುಷಿ? ನಮ್ಮ ಊರಿಗೆ ಅವಮಾನ ಮಾಡಿತ್ತು ಆ ವಿದರ್ಭ ದೇಶ, ಎಲ್ಲ ಕಡೆಗೆ ಆಹ್ವಾನ ಕೊಟ್ಟಿತ್ತು. ನಮ್ಮ ಊರಿಗೆ ಆಹ್ವಾನ ಕೊಡುವುದಿಲ್ಲ ಅಂದ್ರೆ ಏನರ್ಥ? ಸರಿಯಾಗಿ ಶಾಸ್ತಿ ಮಾಡಿದ್ದಾನೆ ನಮ್ಮ ಕೃಷ್ಣ, ಸರಿಯಾಗಿದೆ. ಆ ಹುಡುಗಿಗೆ ನಮ್ಮ ಕೃಷ್ಣನನ್ನು ಬಿಟ್ಟರೆ ಯಾವ ಗಂಡು ಸರಿ ಹೋಗುತ್ತೆ, ಇವನೇ ಹಿಡ್ಕೊಂಡು ಬಂದಿದ್ದಾನೆ ಅಂತ ಊರೇ ಸಂಭ್ರಮ. ತಮ್ಮ ಮನೆಯಲ್ಲೇ ಮದುವೆ ಆದಷ್ಟು ಸಂಭ್ರಮ. ಅವರವರ ಮನೆಯಲ್ಲೇ ರುಕ್ಮಿಣಿ ಕಲ್ಯಾಣವನ್ನು ಮಾಡಿದ್ರಂತೆ. ದ್ವಾರಕಾಯಾಮ್ ಅಭೂತ್ ರಾಜನ್ ಮಹಾಮೋದ ಪುರೌಕಸಾಂ. ಮಹಾನ್ ಮೋದ ಪುರೌಕಸಾಂ ಅಭೂತ್. ಪುರದ ಜನರಿಗೆ ಭಾರೀ ಆನಂದವಾಗಿದೆ. ಕೃಷ್ಣ ಅವರವರ ಮನೆಯಲ್ಲೇ ಮದುವೆಯನ್ನು ಮಾಡುವುದಕ್ಕೆ ಅವಕಾಶ ಕೊಟ್ಟ. ಯಾಕಂದ್ರೆ ಕೃಷ್ಣ ಎಲ್ಲರ ಮನೆಯಲ್ಲೂ ಇದ್ದಾನೆ. ಆದರೆ ಊಟದ ವ್ಯವಸ್ಥೆ ಮಾತ್ರ ನಮ್ಮಲ್ಲಿಂದೇ ಹೋಗ್ಬೇಕು ಎಲ್ಲರಿಗೂ ಅಂತ. ಈ ಉಡುಪಿಯ ಪರ್ಯಾಯ ಇದ್ದ ಹಾಗೆ ಅಷ್ಟಮಠದಲ್ಲೂ ಊಟದ ವ್ಯವಸ್ಥೆ ಆಗಬೇಕು. ಆದರೆ ಕೃಷ್ಣ ಮಠದಿಂದಲೇ ಎಲ್ಲ ಕಡೆಗೂ ಕೂಡ ದಾಸ್ತಾನು ಅಕ್ಕಿ ಧಾನ್ಯ ಹೋಗ್ಬೇಕಲ್ವ. ಹಾಗೆ ಒಂದು ವ್ಯವಸ್ಥೆ. ತನ್ನ ಖಜಾನೆಯಿಂದಲೇ ಎಲ್ಲವೂ ಹೋಗ್ಬೇಕು. ಎಲ್ಲರ ಮನೆಯಲ್ಲೂ ರುಕ್ಮಿಣಿ ಕಲ್ಯಾಣ ಆಗಬೇಕು. ಹೀಗೆ ರುಕ್ಮಿಣಿ ಮತ್ತು ಶ್ರೀಕೃಷ್ಣರ ಕಲ್ಯಾಣದಲ್ಲಿ ಇಡೀ ದ್ವಾರಕಾಪಟ್ಟಣ ಸೇರಿತು. ರುಕ್ಮಿಣಿ ಕಲ್ಯಾಣ ಅನ್ನೋದು ಲೋಕಕ್ಕೆ ಮಂಗಲವನ್ನು ತಂದುಕೊಟ್ಟಿತು ಅನ್ನುವುದು ಭಗವಂತ ಶ್ರೀಕೃಷ್ಣನ ಕಲ್ಯಾಣದ ಕಥೆ. ರುಕ್ಮಿಣೀಶ ವಿಜಯ ಅಂದರೆ ಇದೆ. ವಸ್ತುತಃ ರುಕ್ಮಿಣಿ ಮತ್ತು ಕೃಷ್ಣ ಒಟ್ಟಿಗೆ ಇರುವುದು. ಹೇಗೆ ಸೀತಾರಾಮರಲ್ಲಿ ಎಂದೆಂದೂ ವಿಯೋಗ ಇಲ್ಲ, ಹೇಗೋ ರುಕ್ಮಿಣಿ ಕೃಷ್ಣರಲ್ಲಿ ಎಂದೆಂದಿಗೂ ವಿಯೋಗ ಇಲ್ಲ. ಕೃಷ್ಣನಿಗೆ ಉಪನಯನ ಆಗುವಾಗ ಒಂದು ಸಮಸ್ಯೆ ಆಯಿತು ಅಂತ ಹೇಳ್ತಾರೆ ವಾದಿರಾಜ ತೀರ್ಥರು. ಏನು ಸಮಸ್ಯೆ ಅಂದರೆ, ಕೃಷ್ಣನಿಗೆ ಯಜ್ಞೋಪವೀತ ಹಾಕಿದ್ರು. ಎಷ್ಟು ಹಾಕಿದ್ರು? ಒಂದೇ ಹಾಕಿದ್ರು. ಒಂದು ಯಜ್ಞೋಪವೀತ ಇಲ್ಲಿಂದ ಹೀಗೆ ಇಳಿಬಿಟ್ಟಾಗ ಅಲ್ಲಿದ್ದ ಲಕ್ಷ್ಮೀದೇವಿಗೆ ಕಿರಿಕಿರಿ ಆಯ್ತಂತೆ. ಈ ಭಗವಂತನ ಎದೆಯಲ್ಲಿ ಶ್ರೀವತ್ಸ ಅಂತ ಒಂದು ಲಾಂಛನ ಇರ್ತದೆ. ಶ್ರೀವತ್ಸ ಲಾಂಛನ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ, ಭಗವಂತನ ಎದೆಯಲ್ಲೇ ಇರತಕ್ಕಂಥವಳು ಲಕ್ಷ್ಮಿ. ಈ ಒಂದು ಯಜ್ಞೋಪವೀತ ಹಾಕಿದರೆ ಕಿರಿಕಿರಿ ಆಗುತ್ತೋ ಇಲ್ವೋ ಲಕ್ಷ್ಮೀದೇವಿಗೆ? ಅದಲ್ಲದೆ ಉಪನಯನಕ್ಕಿಂತ ಮುಂಚೆ ಇವಾಗ ಗೋಪಿಕೆಯರ ಜೊತೆಗೆ ರಾಸಲೀಲೆಯನ್ನೆಲ್ಲ ಆಡ್ತಾ ದೊಡ್ಡ ಗೃಹಸ್ಥನ ಆಗಿದ್ದವ ಈ ಶ್ರೀಕೃಷ್ಣ. ಅವನಿಗೆ ಈಗ ಉಪನಯನ ಬೇರೆ, ಇವತ್ತಿನಿಂದ ಬ್ರಹ್ಮಚರ್ಯ ವ್ರತ. ಈ ಬ್ರಹ್ಮಚರ್ಯ ವ್ರತದ ಮಧ್ಯದಲ್ಲಿ ಈ ಲಕ್ಷ್ಮಿ ಎದೆಯಲ್ಲಿ ಕೂತ್ಕೊಂಡು ಏನು ಮಾಡುವುದು? ಹಾಗಾಗಿ ಲಕ್ಷ್ಮಿಗೆ ಒಮ್ಮೆ ಒಂದು ಸಲ ಕಿರಿಕಿರಿ ಆಯ್ತಂತೆ.
ನಾಚಿಕೆಯೂ ಆಯ್ತಂತೆ. ಈ ಬ್ರಹ್ಮಚಾರಿಯ ಎದೆಯಲ್ಲಿ ನಾನು ಹೆಣ್ಣು ಮಗಳು ಕೂತ್ರೆ ಜನ ಏನು ಅನ್ಕೋತಾರೆ ಅಂತ ಸ್ವಲ್ಪ ನಾಚಿಕೆಯೂ ಬೇರೆ ಆಯ್ತಂತೆ. ಅದಕ್ಕೋಸ್ಕರ ಅವಳು ಏನು ಮಾಡಿದ್ಲು ಅಂತ ಹೇಳಿದ್ರೆ, ಆ ಯಜ್ಞೋಪವೀತ ಏನಿದೆ ಆ ಯಜ್ಞೋಪವೀತವನ್ನು ಬಿಡಿಸಿ ಒಂದಿದ್ದದ್ದನ್ನು ಎರಡು ಮಾಡಿಸಿಬಿಟ್ಲಂತೆ. ಅಂದ್ರೆ ಕೃಷ್ಣ ಬ್ರಹ್ಮಚಾರಿಯಾಗಿರುವಾಗಲೂ ಗೃಹಸ್ಥ, ಗೃಹಸ್ಥನಾಗಿರುವಾಗಲೂ ಬ್ರಹ್ಮಚಾರಿ ಅನ್ನುವುದನ್ನು ತಿಳಿಸುವ ಒಂದು ಕಾವ್ಯದ ಒಂದು ಚಮತ್ಕಾರ. ಯಾಕೆಂತೇಳಿದ್ರೆ ಸದಾ ಸಮಸ್ತಾಶ್ರಮ ಭಾಗ ದೇವತೆಗಳಲ್ಲಿ ಎಲ್ಲ ಇರುವುದು ಹೇಗೆ ಅಂದ್ರೆ, ಅವರು ಎಂದೆಂದೂ ಕೂಡ ಎಲ್ಲಾ ಆಶ್ರಮಗಳಲ್ಲೂ ಇರುವರು. ಈಗ ಬ್ರಹ್ಮಚಾರಿ, ಮುಂದೆ ಗೃಹಸ್ಥ ಅಲ್ಲ, ಬ್ರಹ್ಮಚಾರಿಯಾಗಿರುವಾಗ ಗೃಹಸ್ಥ, ಬ್ರಹ್ಮಚಾರಿಯಾಗಿರುವಾಗ ಸನ್ಯಾಸ. ಅಂದ್ರೆ ಆಯಾ ಆಶ್ರಮದ ಯಾವುದು ಶ್ರೇಷ್ಠ ಅಂಶಗಳುಂಟು ಅದು ಅವರಲ್ಲಿ ಎಂದೆಂದೂ ಇರುತ್ತೆ ಅನ್ನುವುದು ದೇವತಾ ಸ್ವರೂಪದಲ್ಲಿ ಇರತಕ್ಕಂಥ ವಿಶೇಷ. ಮಧ್ವ ವಿಜಯದಲ್ಲಿ ಹೇಳ್ತಾರಲ್ವ, ಸದಾ ಸಮಸ್ತಾಶ್ರಮ ಭಾಗ್ ಸುರೇಶ್ವರ. ಮಧ್ವಾಚಾರ್ಯರಿಗೆ ಉಪನಯನವಾಗುವಾಗ ಎಂದೆಂದೂ ಎಲ್ಲಾ ಆಶ್ರಮ ಇರತಕ್ಕಂತಹ ಆ ಸುರೇಶ್ವರ ಈಗ ಬ್ರಹ್ಮಚರ್ಯವೆಂಬ ಆಶ್ರಮವನ್ನು ಸ್ವೀಕರಿಸಿದ ಅಂತ. ಹಾಗೆ ಈ ಭಗವಂತನ ಆಶ್ರಮ ಅನ್ನುವ ವಿಷಯ ಬರ್ತದೆ. ಈಗ ತಾನು ಗಾರ್ಹಸ್ಥ್ಯ, ಅದು ಎಂಥ ಗಾರ್ಹಸ್ಥ್ಯ ಅಂತ ಹೇಳಿದ್ರೆ, ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ. ಅವ್ಯಾಕೃತ ಗೃಹಸ್ಥ. ನಾರದರು ಮದುವೆ ಮಾಡಿಕೊಳ್ಳುವುದಕ್ಕೆ ಹೆದರಿದವರು. ಯಾಕಂದ್ರೆ ಒಂದು ಮದುವೆ ಮಾಡಿಕೊಂಡವರ ಸಮಸ್ಯೆಯನ್ನು ನೋಡಿದ್ದಾನೆ ಅವನು. ನಾರದ ಮಹರ್ಷಿ 2 ಮದುವೆ ಮಾಡಿಕೊಂಡ ಉತ್ಥಾನಪಾದನ ಸ್ಥಿತಿಯನ್ನು ಗಮನಿಸಿದ್ದಾನೆ, ಎಲ್ಲ ಗೊತ್ತು. ಇಷ್ಟು ಮದುವೆ ಅನ್ನೋದು ದೊಡ್ಡ ಸಮಸ್ಯೆ ಅಂತ ತಿಳ್ಕೊಂಡು ಅವರು ಮದುವೆಗಿಂತ ದೂರ ಇರುವವರು. ಆದರೆ ನಮ್ಮ ಈ ಕೃಷ್ಣ ಒಂದು ಮದುವೆ ಆದ ಮೇಲೆ ಆಮೇಲೆ ಮತ್ತೆ 2 ಮದುವೆ ಆಯ್ತಂತೆ, ಸತ್ಯಭಾಮಿ ಮತ್ತು ಜಾಂಬುವತಿ ಅಂತ. ಆಮೇಲೆ ನಗ್ನಜಿತಿ ಅಂತ ಹೇಳ್ತಾರೆ, ನಗ್ನಜಿತ್ತನ ಮಗಳಾಗಿರತಕ್ಕಂತಹ ನೀಲೆಯ ಜೊತೆಗೆ, ಭದ್ರೆಯ ಜೊತೆಗೆ, ಕಾಲಿಂದಿಯ ಜೊತೆಗೆ, ಮಿತ್ರವಿಂದೆಯ ಜೊತೆಗೆ, ಲಕ್ಷಣೆಯ ಜೊತೆಗೆ 8 ಮದುವೆಗಳಾಗುವುದು. ಆಮೇಲೆ ಒಂದೇ ದಿವಸ ಇವರಿಗೆ 16,100 ಮದುವೆ ಬೇರೆ ಆಯಿತು. ಈಗ 16,108 ವಿವಾಹವಾದ ಕೃಷ್ಣನ ಜೀವನದ ಪರಿಸ್ಥಿತಿ ಅಯ್ಯೋ ಪಾಪ ಅಂತ ಅನ್ಕೊಂಡು ಬದ್ರತ್ತೆ ನಾರದರು. ಒಂದು ಸಲ ನೋಡಿ ಹೋಗ್ಬೇಕು ಈ ಸಮಸ್ಯೆ ಹೇಗಿರ್ತದೆ ಅಂತ ನೋಡ್ಬೇಕು. ನೋಡಿ ಅವಾಕ್ಕಾಗಿ, ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲೂ ನಾರದರು ಬಂದದ್ದು ಯಾಕೆ, ಒಬ್ಬಳ ಮನೆಗೆ ಬಂದು ನಿಮಗೆ ಎಷ್ಟು ಮಕ್ಕಳು ಹೇಗೆ ಅಂತೆಲ್ಲ ವಿಚಾರಿಸಿದ್ರು. ಕೃಷ್ಣನೇ ಬಂದು ಪಾದ ಪ್ರಕ್ಷಾಲನೆ ಮಾಡಿ ಒಳಗೆ ಕೂಡಿಸಿದ್ದಾನೆ. ಎಷ್ಟು ಹೇಗೆ ಅಂತೆಲ್ಲ ಕೇಳಿ, ಅವ್ರು ನಮಗೆ 4 ಮಕ್ಕಳು, 5ನೇದು ಹೊಟ್ಟೆಯಲ್ಲಿ ಉಂಟು ಅಂತ ಬೇರೆ ಹೇಳಿದ್ಲು ಅವಳು. ಆಗಲಿ ಗಂಡು ಮಗುವೆ ಆಗಲಿ ಅಂತ ಆಶೀರ್ವಾದ ಬೇರೆ ಮಾಡಿದ್ರು ಇವರು. ಮಾಡಿ ಮುಂದಿನ ಮನೆಗೆ ನಿಮ್ಗೆ ಎಷ್ಟು ಮಕ್ಕಳು, ಅಲ್ಲೂ ಅವಳು ಹೇಳ್ತಾಳೆ ನಮ್ದು 4 ಆಗಿದೆ, 5ನೇದು ಹೊಟ್ಟೆಯಲ್ಲಿ. ಇವ್ರು ಏನ್ ಮಾಡ್ಬೇಕಂದ್ರೆ ನಿಮ್ಗೆ 3 ಅಲ್ಲಿ ನೋಡಿ 5 ಅಂತ ಹೇಳಲಿಕ್ಕೋಸ್ಕರ ಹೋದದ್ದು ಇವರು. ನೋಡಿದ್ರೆ ಅಲ್ಲೂ ಅಷ್ಟೇ ಲೆಕ್ಕಾಚಾರದಲ್ಲಿ. ಅದರಲ್ಲಿ ನಾಮಕರಣ ಮಾಡುವಾಗ ಏನು ಹೆಸರಿಟ್ಟಿದ್ದೀರಿ, ಅಲ್ಲಿ ಆದರೂ ಹಿಡಿಸಿ ಹಾಕುವ ನಮ್ಮ ನೋಡಿ ಎಲ್ರಿಗೂ ಒಂದೇ ಥರದ ಹೆಸರುಗಳು. ಉದ್ಯಾನದಲ್ಲಿ ಪುಷ್ಪ ಬಿಡುವುದು ಹೇಗೆ, ಎಷ್ಟು ಪುಷ್ಪದ ಗಿಡ ಉಂಟು ಏನು ಕತೆ ಎಲ್ಲ ಅಲ್ಲಿದ್ದ ಹಾಗೆ ಇಲ್ಲಿ ಪ್ರತಿಯೊಂದು ಮನೆಯು ಅಲ್ಲಿ ಕಿಟಕಿ ಎಷ್ಟು ಉಂಟು ಅಷ್ಟೇ ಕಿಟಕಿ ಈ ಮನೆಯಲ್ಲೂ ಕೂಡ. 16,108 ಜನರನ್ನು ಕೃಷ್ಣ 10 ಎನಿಪ ಕ್ರಮದಿಂದ ಒಬ್ಬೊಬ್ಬಳು ಪತ್ನಿಯಲ್ಲೂ ಕೂಡ 10 ಗಂಡು ಮಕ್ಕಳು 1 ಹೆಣ್ಣು ಮಗಳು ಅನ್ನೋ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಕಡೆ ಸಂತಾನವನ್ನು ಪಡೆದು ಅಷ್ಟೂ ಜನರನ್ನು ಅಷ್ಟು ಚೆನ್ನಾಗಿ 16,108 ರೂಪದಿಂದ ನೋಡ್ತಾ ಇರುವ ಕೃಷ್ಣನ ಅವ್ಯಾಕೃತ ಗಾರ್ಹಸ್ಥ್ಯವನ್ನು ಕಂಡು ಆ ನಾರದರು ಕೂಡ ಆ ಕಥೆಯನ್ನೇ ಹಾಡಿಕೊಂಡು ವೀಣೆಯಲ್ಲಿ ಗಾನ ಮಾಡಿಕೊಂಡು ಆಕಾಶದಲ್ಲಿ ಹಾರಿ ಹೋದರಂತೆ. ಅಂತಹ ಭಗವಂತ ಕೃಷ್ಣ ನಮ್ಮೆಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ 4-5 ದಿವಸದ ರುಕ್ಮಿಣೀಶ ವಿಷಯದ ಚಿಂತನೆಯನ್ನು ನಾವೆಲ್ಲರೂ ಒಟ್ಟು ಸೇರಿ ಸನ್ನಿಹಿತರಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದ ಭಗವಂತ ಶ್ರೀರಾಮಚಂದ್ರನಲ್ಲಿ ಇವತ್ತಿನ ದಿವಸದ ಪ್ರಭು ಭಗವಂತ ಶ್ರೀರಾಮ ಪ್ರಭು ಆ ಸೀತಾಲಕ್ಷ್ಮಣ ಸಮೇತ ಶ್ರೀರಾಮಚಂದ್ರ ಪ್ರೀತನಾಗಲಿ, ಮಧ್ಯಪತಿ ಗೋಪಾಲಕೃಷ್ಣ ಸಂತುಷ್ಟನಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಭಗವಂತ ಕೃಷ್ಣನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ನಮ್ಮ 92 ವರ್ಷದ ಹಿರಿಯರು ಅವ್ರ ಮನೆಯಲ್ಲೇ ಆಗಬೇಕು ಅಂತ ಅವರ ಆಲೋಚನೆ ಇದ್ದದ್ದು. ಮನೆಯಲ್ಲೇ ಮಾಡಿದರೆ ಅವರು ಮಾತ್ರ ಕೇಳಬೇಕು ಅಂತ ಹೇಳಿ ಮಠದಲ್ಲಿ ಆ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಇಷ್ಟು ಜನರನ್ನು ಶ್ರವಣ ಮಾಡಿಸಿದ್ದಾರೆ. ಈ ವಯಸ್ಸಿನಲ್ಲೂ ಕೂಡ ನೇರವಾಗಿ ನಿಂತುಕೊಂಡು ನಮಗೆ ಜೋರು ಮಾಡುವಷ್ಟು ಗಟ್ಟಿದ್ದಾರೆ. ಅದರಿಂದ ಅವರ ಆ ಸಾಮರ್ಥ್ಯ ಇನ್ನಷ್ಟು
ಭಗವಂತನನ್ನು ಕುರಿತು ಆತ್ಮಶ್ರೇಯಸ್ಸಿನ ಸಾಧನೆ ಏನೇನಾಗಬೇಕು ಅವೆಲ್ಲವನ್ನು ಭಗವಂತ ಇನ್ನಷ್ಟು ಮಾಡಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ.